Arohi, Arvind, Karthik, thanks for being here, first of all. Thank you, Kaira. ಮೂರು ಜನ ಗೆಸ್ಟ್ಸ್, ಆನ್ಲೈನ್ ಇಂಟರ್ವ್ಯೂ ಬೇರೆ, ಹಾಗಾಗಿ ಒಂದು ಫ್ಲೋ ಇರಲಿ ಅಂತ ನಾನೇ ಒಂದು ಫಾರ್ಮ್ಯಾಟ್ ಮಾಡ್ಕೊಂಡಿದ್ದೀನಿ. ಮೊದಲು ಪ್ರತಿಯೊಬ್ಬರನ್ನು ಅವ್ರಿಗೆ ಆದ ಕೆಲವು ಸ್ಪೆಸಿಫಿಕ್ ಕ್ವೆಶ್ಚನ್ಸ್ ನ ಕೇಳ್ತೀನಿ. ಅದಾದ್ಮೇಲೆ ಬರೋ ಕ್ವೆಶ್ಚನ್ಸ್ಗೆ ನಿಮ್ಮಲ್ಲಿ ಯಾರು ಬೇಕಾದ್ರೂ ಅಥವಾ ಎಲ್ರೂ ಉತ್ತರ ಕೊಡಬಹುದು. ಆನ್ಸರ್ ಕೊಡ್ಬೇಕಾದ್ರೆ ಸೊ ಮೊದಲು ಕಾರ್ತಿಕ್ ಅವ್ರಿಗೆ, ಇಟ್ಸ್ ಎಕ್ಸ್ಟ್ರೀಮ್ಲಿ ಇಂಟ್ರೆಸ್ಟಿಂಗ್. ನನಗೆ ಜೀರ್ ಜಿಂಬೆಗೂ ಭೀಮಸೇನಿಗೂ ಯಾವುದೇ ರೀತಿಯ ಸಂಬಂಧವಿಲ್ಲ. ಅದು ಒಂದು ಪರ್ಟಿಕ್ಯುಲರ್ ಮಿಲ್ಯೂಗೆ, ಒಂದು ಪರ್ಟಿಕ್ಯುಲರ್ ಇನ್ಸಿಡೆಂಟ್ಗೆ ಸಂಬಂಧಪಟ್ಟ ಫಿಲಮು. ಭೀಮಸೇನ ಮಾಸ್ ಮಸಾಲ ಅಲ್ದಿದ್ರು ಮೇನ್ ಸ್ಟ್ರೀಮ್ ಫಿಲಮ್ಮೇ. ಸೊ ಈ ಸ್ವಿಚ್ಚು ಕಾನ್ಶಿಯಸ್ ಆಗಿ ಮಾಡಿದ್ದ, ಅಂಡ್ ಆ ಫಿಲಮ್ ಮಾಡೋಕು ಈ ಫಿಲಮ್ ಮಾಡೋಕು ಡೈರೆಕ್ಟರ್ ಆಗಿ ಏನೆಲ್ಲ ವ್ಯತ್ಯಾಸಗಳಿರುತ್ತೆ, ಕಂಪ್ಯಾರಿಟಿವ್ಲಿ ಯಾವ್ದು ಈಸಿಯರ್? ಓಕೆ ಕೈರಮ್, ಜೀರ್ ಜಿಂಬೆ ಮಾಡಬೇಕಾದ್ರೆ ಇಟ್ ವಾಸ್ ಅ ಸೋಷಿಯಲ್ ಫಿಲ್ಮ್. I was addressing an issue and addressing the issue to the society. ಸಮಾಜದ ಜೊತೆ ಒಂದು ಅಭಿಮುಖವಾದಂಥ ಒಂದು ಪ್ರಶ್ನೆಯನ್ನು ಎತ್ತಿದ್ವಿ ನಾವು. ಮತ್ತು ಅಲ್ಲಿದ್ದಿದ್ದು ಏನಂತ ಹೇಳಿದ್ರೆ, ಅಲ್ಲಿ ಅದು ಮಕ್ಕಳ ಸಿನಿಮಾ ಅನ್ನೋಂಥ ಹಣೆಪಟ್ಟಿ ಕಟ್ಕೊಂಡಿತ್ತು ಜೀರ್ ಜಿಂಬೆ. ನಾವು ಯಾತಿಕೆ ಅಲ್ಲ, ಮಕ್ಕಳ ಫಿಲ್ಮ್ ಏನಲ್ಲ ಅಲ್ಲ ಅಂದರೆ ನಮಗೆ ಅವಾರ್ಡ್ ಬಂದಿದ್ದು, ಜನಗಳು ಹೇಳಿದ್ದು ಎಲ್ಲ ಮಕ್ಕಳ ಸಿನಿಮಾ ಅಂತಿದ್ದರಿಂದ ನಮಗೆ ಇದ್ದಿದ್ದಂಥ ಅವಾಗ ಅಲ್ಲಿ ಆ ಸಿನಿಮಾ ಮಾಡ್ಬೇಕಾದ್ರೆ 200 ಜನ ಮಕ್ಕಳಲ್ಲಿ ಒಬ್ಬರು ಪ್ರೊಫೆಷನಲ್ ಆರ್ಟಿಸ್ಟ್, ಮಿಕ್ಕಿದವರೆಲ್ಲ ಫಸ್ಟ್ ಟೈಮ್ ಹಾಸಿದ್ರು ನಮಗೆ. ಸೊ ನನಗೆ ಈ ಕ್ಲಾಸಿಕಲ್ ಫಿಲ್ಮ್ ಮೇಕಿಂಗ್ ಏನಿದೆಯೋ ಆ ಸ್ಟೈಲ್ನಲ್ಲಿ ಹೋಗಿ ಆ ಸಿನಿಮಾ ಶೂಟ್ ಮಾಡೋಕೆ ಆಗ್ತಾ ಇರಲಿಲ್ಲ. ನೀವು ಒಂದು ಮಿಡ್ ರೇಂಜ್ ಇರುತ್ತೆ, ಒಂದು ಕ್ಲೋಸ್ ಅಪ್ ಇರುತ್ತೆ, ನೀವು ಆ್ಯಕ್ಷನ್ ಕಂಟಿನ್ಯೂಟಿ ಮೈಂಟೈನ್ ಮಾಡಬೇಕು ಅಂತ ಮಕ್ಕಳು ಬರೋದಿಲ್ಲ ಅದು. ಸೊ ಇಟ್ ವಾಸ್ ಮೋರ್ ಆಫ್ ಆಸ್ಕಿಂಗ್ ದೆಮ್ ಟು ಬಿ ಇನ್ ದಟ್ ಮೂಮೆಂಟ್ ಆ್ಯಂಡ್ ರಿಯಾಕ್ಟ್ ಟು ದಿ ಸಿಚುವೇಶನ್. ಮತ್ತು ಎಲ್ಲರೂ ಅದೇ ವಯಸ್ಸಿನ ವಯೋಮಾನದ ಮಕ್ಕಳ ಕಥೆ ಆಗಿದ್ದರಿಂದ ನನಗೆ ಎಲ್ಲ ಆಲ್ಮೋಸ್ಟ್ ಆ ಮಕ್ಕಳು ಒಂದೇ ರೀತಿಯ ಉತ್ತರಗಳನ್ನ ಕೊಡ್ತಾ ಇದ್ರು. ಇಟ್ ವಾಸ್ ಈಸಿ ಟು ಕ್ಯಾಪ್ಚರ್ ನನಗೆ. ಸೊ ಇಟ್ ವಾಸ್ ಮೋರ್ ಡಿಸೈನ್ ಹೇಗಾಗಿತ್ತು ಅಂತ ಹೇಳಿದ್ರೆ, ನನಗೆ ಐ ಆಮ್ ಹೈಲಿ ಇನ್ಫ್ಲೂಯೆನ್ಸ್ಡ್ ಬೈ ಇರಾನಿಯನ್ ಫಿಲ್ಮ್ಸು. ಸೊ ಆ ಇರಾನಿಯನ್ ಸಿನಿಮಾ ಮಾಡಬೇಕು ಅಂತಿರಲಿಲ್ಲ, ಬಟ್ ಆ ಸಿನಿಮಾದ ಎಲ್ಲ ಒಳ್ಳೆಯ ಲಕ್ಷಣಗಳನ್ನು ಮೈಗೂಡಿಸ್ಕೊಂಡು ನಮ್ಮದೇ ಆದಂಥ ಸಿನಿಮಾ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ನನಗೆ. ಸೊ ಅದಕ್ಕೇನೆ ಜೀರ್ ಜಿಂಬೆನ ಆ ರೀತಿ ಪ್ರಯತ್ನ ಪಟ್ಟಿದ್ದೆ. ಆ್ಯಂಡ್ ಜೀರ್ ಜಿಂಬೆ ಈಸ್ ಅ ಸ್ಟೋರಿ ಆಫ್ ಸೆಲ್ಫ್ ಡಿಸ್ಕವರಿ ಆಫ್ ಅ ಗರ್ಲ್. ಒಬ್ಬ ಹುಡುಗಿಯ ಕಥೆಯನ್ನು ಹೇಳ್ತಾ ಅವಳು ಹೇಗೆ ತನ್ನನ್ನು ತಾನು ಕಂಡು ಹಿಡ್ಕೊಳ್ತಾಳೆ ಅನ್ನುವಂಥದ್ದು ಜೀರ್ ಜಿಂಬೆ ಕಥೆ. ಬಟ್ ವೆನ್ ಭೀಮಸೇನ ಐ ಟುಕ್ ಅ ಭೀಮಸೇನ ಆಗಿದ್ದಂಥ ಒಂದು ಭಾಳ ದೊಡ್ಡ ಅಡ್ವಾಂಟೇಜ್ ಏನಂದ್ರೆ ಐ ಹ್ಯಾಡ್ ಟ್ರೈನ್ಡ್ ಆರ್ಟಿಸ್ಟ್ ವಿತ್ ಮೀ. ಸೊ and you come from a family of cooks. Yes, I come from a family of cooks. Right. My maternal uncles, ನನ್ನ ಅಜ್ಜಿ ಮನೆ ಕಡೆಯವರೆಲ್ಲರೂ ಅವ್ರ ಜೀವನನ ಕಟ್ಕೊಂಡಿರೋದು ಅಡುಗೆ ಮಾಡಿ, ಹೋಟೆಲ್ ನಡೆಸಿ. ಕಾರ್ತಿಕ್, ಬಟ್ ಅದಕ್ಕೂ ಮುಂಚೆ ಭೀಮಸೇನ ಹೇಗೆ ಸೆಲೆಕ್ಟ್ ಮಾಡ್ಕೊಂಡ್ರಿ? ಈ ಸ್ಕ್ರಿಪ್ಟ್ ಅನ್ನು ಹೇಗೆ ಸೆಲೆಕ್ಟ್ ಮಾಡ್ಕೊಂಡ್ರಿ? ಆ್ಯಕ್ಚುಲಿ ಭೀಮಸೇನ ಸಿನಿಮಾ ಮಾಡಬೇಕಾಗಿದ್ದು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, ಸುನಿ. ಸೊ ಇಟ್ ವಾಸ್ ಅ ಡಿಸ್ಕಷನ್ ವಿತ್ ಪುಷ್ಕರ್ ಅಂಡ್ ಸುನಿ ಹ್ಯಾವಿಂಗ್. ನಾನು ಅಲ್ಲಿ ಅವ್ರ ಜೊತೆ ಅರ್ಧ ಟೀ ಕುಡಿಯೋದಕ್ಕೆ ಅಂತ ಹೋಗಿದ್ದೆ. ಸೊ ಅರ್ಧ ಟೀ ಕುಡಿಯೋಕೆ ಹೋದವನ್ನ ನನಗೆ ಟೀ ಪುಡಿ ತಗೊಂಡ್ಬಂದು ಇದು ಎಲ್ಲ ಟೀ ಕಾಫಿ ಮದುವೆ ಊಟ ಎಲ್ಲಾನು ಮಾಡಿ ಬಡಸಪ್ಪ ಅನ್ನುವಂಥ ಪರಿಸ್ಥಿತಿ ಇರುವಂತು. ಬಟ್ ಭೀಮಸೇನ ಮಾಡಬೇಕಾದ್ರೆ ಹೇಳಿದ್ನಲ್ಲ, ಐ ಹ್ಯಾಡ್ ದಿ ಪ್ರೊಫೆಷನಲ್ ಆರ್ಟಿಸ್ಟ್ ವಿತ್ ಮೀ. ದೇ ಆರ್ ಆಲ್ ಟ್ರೈನ್ಡ್ ಆರ್ಟಿಸ್ಟ್. ಇವಾಗ ನಾನು ಅರವಿಂದ್ ಅವ್ರಿಗೆ, ಸರ್ 2.5 ಹೆಜ್ಜೆಗೆ ನೀವು ಒಂದು ಮಾರ್ಕ್ ಹೊಡಿಬೇಕು ಅಂತ ಹೇಳಿದ್ರೆ ಕರೆಕ್ಟಾಗಿ ಆ ಮಾರ್ಕ್ ಕೊಡ್ತಾರೆ ಅವರು. ಅಂದರೆ ಅವ್ರು ನಾವು ಬಹಳಷ್ಟು ಕೇಳಿದ್ದೀವಿ. ಮೋಹನ್ ಲಾಲ್ ಅವ್ರನ್ನ ಕೇಳಿದ್ರೆ ಒಂದೇ ಒಂದು ಕಣ್ಣಲ್ಲಿ ಒಂದೇ ಒಂದು ಡ್ರಾಪ್ ನೀರು ಹಾಕಬೇಕು ಅಂತ ಹೇಳಿದ್ರೆ ಏನು ಪ್ರೊಫಿಷಿಯನ್ಸಿ ಇದೆಯೋ ಆ ಪ್ರೊಫಿಷಿಯನ್ಸಿ ಅರವಿಂದ್ ಅವ್ರಿಗಿದೆ. So it was easy for me to adapt myself back to the classical filmmaking. ಆಮೇಲೆ ನಾನು ಚಿಕ್ಕಂದಿನಿಂದ ನಾನು ಹೇಳಿದ್ನಲ್ಲ, ನಾನು ಅಡಿಗೆ ಮಾಡಿ ಬರೀ ಜೀವನ ಮಾಡಿದವ್ರನ್ನ ನೋಡಿಲ್ಲ, ಅಡಿಗೆ ಮಾಡಿ ತಮ್ಮ ಜೀವನವನ್ನು ಕಟ್ಕೊಂಡು ನೋಡಿದ್ದೆ ನಾನು ತುಂಬ ಹತ್ತಿರದಿಂದ. ಅಡಿಗೆ ಮಾಡುವ ಪ್ರಕ್ರಿಯೆ ಇದೆಯಲ್ಲ ಅವ್ರಿಗೆ, ಅದು ಇಟ್ ವಾಸ್ ಅ ಪಾರ್ಟ್ ಆಫ್ ದೇರ್ ಎವ್ರಿ ಡೇ ಲೈಫ್. ಅಂದರೆ ಅಡಿಗೆ ಮಾಡ್ತಿರ್ಬೇಕಾದ್ರೆ ಕೈ ಸುಟ್ಕೊಂಡು ಅಂದರೆ ಜೀವನದಲ್ಲೂ ಕೈ ಸುಟ್ಕೊಂಡಿದ್ರು ಅವರು. ಅಡಿಗೆ ಮಾಡ್ಬೇಕಾದ್ರೆ ಮಸಿ ಮಾಡ್ಕೊಂಡಿದ್ರು ಅಂತ ಹೇಳಿದ್ರೆ ಜೀವನದಲ್ಲಿ ಎಲ್ಲ ಮಸಿ ಮಾಡ್ಕೊಂಡಿದ್ರು ಅವರು. ಸೊ ಮೆಟಫರ್ಸ್ ಎಲ್ಲಾನು ಅಲ್ಲಿ ಡೈರೆಕ್ಟ್ ಆಗಿ ನಿಜ ಜೀವನಕ್ಕೆ ರಿಲೇಟ್ ಆಗ್ತಾ ಇತ್ತು. ಸೊ ಹಾಗಾಗಿ ಮತ್ತೆ ನಮ್ಗೆ ಗೊತ್ತಿಲ್ಲ, ನಾನು ಯಾವಾಗಲೂ ಅನ್ಕೊತೀನಿ, ಬಹುಶಃ ನಾವು ಎಲ್ಲರೂ ಯಾವುದೋ ಒಂದು ಹಂತದಲ್ಲಿ ಈ ಕಾಸ್ಮಿಕಲಿ ಈ ಸಿನಿಮಾ ಮಾಡೋದಕ್ಕೆ ಅನ್ಕಾನ್ಷಿಯಸ್ ಆಗಿ ಪ್ರಿಪೇರ್ ಆಗ್ತಾ ಇದ್ವಾ ಅಂತ. ಇಲ್ಲ ಅಂತ ಹೇಳಿದ್ರೆ ನಾನು ಯಾಕೆ ಒಂದು ಅಡಿಗೆ ಮಾಡಿ ಅದರಿಂದ ಜೀವನ ಕಟ್ಕೊಂಡವ್ರ ಫ್ಯಾಮಿಲಿಯಿಂದ ಬರಬೇಕು?
ನಾನು ಯಾಕೆ ಒಂದು ಹಾಸ್ಟೆಲ್ನಲ್ಲಿ ಓದಬೇಕು ನಾನು? ಅರವಿಂದ್ ಅವ್ರಿಗೆ ಯಾಕೆ ಇದರಲ್ಲಿ ಲಂಡನ್ನಲ್ಲಿ ಇರ್ಬೇಕಾದ್ರೆ ಅವ್ರಿಗೆ ಯಾವ ಹಣೆ ಬರ 6-7 ಜನ ಇವ್ರಿಗೆ ಬ್ಯಾಚುಲರ್ಸ್ಗೆ ಅಡುಗೆ ಮಾಡಿ ಹಾಕ್ಬೇಕು ಅವರು. ಸೊ ಇಟ್ ವಾಸ್ ಅ ಕಾಸ್ಮಿಕ್ ಕನೆಕ್ಷನ್ ವಿಚ್ ಹ್ಯಾಡ್ ಬ್ರಾಟ್ ಅಸ್. ಆನ್ ಅ ಲೈಟರ್ ನೋಟ್, ಮಲ್ಲೇಶ್ವರಂ ಅಲ್ಲಿ ಅಯ್ಯರ್ ಮೆಸ್ ಅಂತ ಬೇರೆ ಒಂದಿದೆ. ಹೌದೌದು, ಅಲ್ಲಿ ಬರೀ ಒಂದು ಅಯ್ಯರ್ ಮೆಸ್ ಇಲ್ಲ, 4 ಅಯ್ಯರ್ ಮೆಸ್ ಇದೆ. ಸುಮಾರು ಇದೆ. ನಾನು 4-5 ಅಯ್ಯರ್ ಮೆಸ್ಗಳಿಗೆ ಹೋಗ್ಬಿಟ್ಟು ಬರ್ತೀನಿ ನಾನು. ಅದ್ರಲ್ಲಿ ನನಗೆ ಅನ್ನಪೂರ್ಣೇಶ್ವರಿ ರಾಜರಾಜೇಶ್ವರಿ ಮೆಸ್ ಅಂತ ಇದೆ, ದಟ್ ಈಸ್ ಮೈ ಫೇವ್ರೆಟ್. ಸೊ ದಿಸ್ ಈಸ್ ಹೌ ವಿ ಡಿಡ್. ನೀವು ಹೇಳ್ದಂಗೆ ಜೀರ್ಜಿಮೆ ಮತ್ತು ಭೀಮಸೇನ ಎರಡು ಕಾಂಟ್ರಾಸ್ಟಿಂಗ್ ಫಿಲ್ಮ್ ಮೇಕಿಂಗ್ ಅಂತ ಹೇಳಿದ್ರಲ್ವಾ. ನನ್ನ ಈ ಜೀರ್ಜಿಂಬೆಗಿಂತ ಹಿಂದೆ ಇನ್ನೊಂದು ಸಿನಿಮಾ ಮಾಡಿದ್ದೆ ನಾನು. ಇಟ್ ವಾಸ್ ವಿವೇಕಾನಂದ ಬೈ ವಿವೇಕಾನಂದ. ಸೊ ವಿವೇಕಾನಂದ ನೀವು ಸಿನಿಮಾ ನೋಡ್ತು ಅಂತ ಹೇಳಿದ್ರೆ ಇಟ್ ವಾಸ್ ಅ ಕ್ಲಾಸಿಕ್ ಟೆಕ್ಸ್ಟ್ ಬುಕ್ ಫಿಲ್ಮ್. ಓಕೆ. ಸೊ ಇನ್ಫ್ಯಾಕ್ಟ್ ಜೀರ್ಜಿಮೆ ಮಾಡಬೇಕಾದ್ರೆ ಅವಾಗ ತಾನೇ ನಾನು ತುಂಬ ಡಾಕ್ಯುಮೆಂಟ್ರಿ ಶೂಟ್ ಮಾಡಿದ್ದರಿಂದ ಆ ಡಾಕ್ಯುಮೆಂಟ್ರಿ ಫೀಲ್ ಸ್ವಲ್ಪ ಆಯಿತು. ಕ್ಯಾಚಿಂಗ್ ದಿ ಕ್ಯಾರೆಕ್ಟರ್ಸ್ ಆಫ್ ಗಾಡ್, ಟ್ರೈಂಗ್ ಟು ಕ್ಯಾಪ್ಚರ್ ದರ್ ಇಮೋಷನ್ಸ್ ಆ್ಯಂಡ್ ಬಿಲ್ಡಪ್ ಅ ಸ್ಟೋರಿ ಅರೌಂಡ್ ಇಟ್, ಆ ಥರ ಇತ್ತು. ಬಟ್ ಭೀಮಸೇನ ಮಾಡಬೇಕಾದ್ರೆ ಐ ಹ್ಯಾಡ್ ಟ್ರೈನ್ಡ್ ಆ್ಯಕ್ಟರ್ಸ್, ಬಟ್ ಐ ಡಿಡ್ ನಾಟ್ ಗಿವ್ ದಮ್ ಎನಿ ಟೈಮ್ ಟು like rehearse on the sets. What we would do is we would just, sir, ಈ ಥರ ಸೀನ್ ಇದೆ ಮೇಡಮ್, ಈ ಥರ ಸೀನ್ ಇದೆ, will react to it. I didn't ask them to act, I asked them to react to the situations. Okay. That's where the honesty comes ಅಂತ ಅನ್ಸುತ್ತೆ. That's how Bhimasena started taking shape. So it may be a difficult question to answer or may not even make sense, but because you had professional actors, Bhimasenana as a director ಮಾಡೋದು ನಿಮಗೆ ಈಸಿ ಅನ್ನಿಸ್ತಾ ದ್ಯಾನ್ ಜೀರ್ಜಿಂಬೆ? ಅಂದರೆ ಇಟ್ ಹ್ಯಾಡ್ ಇಟ್ಸ್ ಓನ್ ಸೆಟ್ ಆಫ್ ಅಡ್ವಾಂಟೇಜಸ್, ಇಟ್ ಹ್ಯಾಡ್ ಇಟ್ಸ್ ಓನ್ ಸೆಟ್ ಆಫ್ ಡಿಸ್ಅಡ್ವಾಂಟೇಜಸ್. ಅಲ್ಲಿ ನಾನು ಜೀರ್ಜಿಂಬೆ ಮಾಡ್ಬೇಕಾದ್ರೆ ಎಲ್ಲ ಒಂದೇ ವಯಸ್ಸಿನ ಮಕ್ಕಳಾಗಿದ್ದರು. ಸೊ ನನಗೆ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಕೇಳಿದ್ರೆ ಅದು ಒಂದು ಸಿಚುವೇಶನ್ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಅವ್ರು ಅಷ್ಟು ಜನರ ವೇವ್ ಲೆಂಗ್ತು, ಅಷ್ಟು ಜನರ ರಿಯಾಕ್ಷನ್ಸ್ ಒಂದೇ ರೀತಿ ಇರ್ತಾಯಿತ್ತು. ಯಾಕಂದರೆ ಅವ್ರು ಆ ಏಜ್ ಗ್ರೂಪ್ನಲ್ಲಿ ಇರ್ತಾರೆ. ಭೀಮಸೇನ ಸಮಸ್ಯೆ ಏನಂತ ಹೇಳಿದ್ರೆ, ನಮ್ಮ ಸಿನಿಮಾದ ಅತ್ಯಂತ ಚಿಕ್ಕ ಪ್ರೊಟಾಗನಿಸ್ಟು 5 ವರ್ಷದ ಹುಡುಗಿ, 75 ವರ್ಷದ ವಯೋವೃದ್ಧರಿಗೆ ಸುಮಾರು 12 ಕ್ಯಾರೆಕ್ಟರ್ಸ್ ಇತ್ತು. ಒಂದೇ ಫ್ರೇಮಲ್ಲಿ 8 ಕ್ಯಾರೆಕ್ಟರ್ ಬಂದು ನಿಂತ್ಕೊಂಡ್ಬಿಟ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ನಾನು. ವಾಟ್ ಇನ್ಸ್ಟ್ರಕ್ಷನ್ ಐ ಗಿವ್ ಟು ಅರವಿಂದ್ ಆರ್ ಆರೋಹಿ ಕ್ಯಾನಾಟ್ ಬಿ ದಿ ಸೇಮ್ ಟು ಆದ್ಯ. ಸೊ ದಟ್ ವಾಸ್ ಅನ್ ಅಡಿಷನಲ್ ಚಾಲೆಂಜ್ ಫಾರ್ ಮೀ ಟು ಅಂಡರ್ಸ್ಟ್ಯಾಂಡ್. ಬಟ್ ಇಟ್ ಇಸ್ ಅ ಹ್ಯೂಜ್ ಲರ್ನಿಂಗ್ ಅಂಡ್ ಅನ್ಲರ್ನಿಂಗ್ ವಿಚ್ ಹ್ಯಾಪನ್ ಸೈಮಲ್ಟೇನಿಯಸ್ಲಿ ಬೈ ಡೂಯಿಂಗ್ ದಿಸ್ ಫಿಲ್ಮ್. ಶೋರ್. ಆಮೇಲೆ ನೀವು ಇರಾನಿಯನ್ ಫಿಲ್ಮ್ಸ್ ಬಗ್ಗೆ ಹೇಳಿದ್ರಿ. What are those aspects which caught your attention in Iranian films? Actually, ನನಗೆ ಇರಾನಿಯನ್ ಸಿನಿಮಾದಲ್ಲಿ ತುಂಬ ಇಷ್ಟ ಆಗ್ತದೆ ದಿ ಸಿಂಪ್ಲಿಸಿಟಿ. ದಿ ಮೋಸ್ಟ್ ಡಿಫಿಕಲ್ಟ್ ವೇ ಟು ಪೋರ್ಟ್ರೇ ಎನಿಥಿಂಗ್ ಈಸ್ ಹೌ ಸಿಂಪಲ್ ಯು ಕ್ಯಾನ್ ಮೇಕ್ ಇಟ್. ಕರೆಕ್ಟ್. ನಾವು ಎಲ್ಲಾನು ಕಾಂಪ್ಲಿಕೇಟ್ ಮಾಡೋದಕ್ಕೇ ಒದ್ದಾಡ್ತಾ ಇರ್ತೀವಿ. ಇವಾಗ ಬೀಟ್ ದಿ ಚಿಲ್ಡ್ರನ್ ಆಫ್ ಹೆವನ್ ಇರಲಿ, ಇಬ್ಬರು ಮಕ್ಕಳು ಶೂಸ್ ಇಟ್ಕೊಂಡು ಏನು ಸಿನಿಮಾ ಮಾಡ್ಬೋದು ಅವರು ಅಲ್ವಾ? ಅಥವಾ ಖಾರಿಯೋಸ್ತಾಮಿ ಸಿನಿಮಾ ನೋಡಿ, ಮಕ್ಬಲ್ ಬಫ್ ಸಿನಿಮಾಗಳನ್ನ ನೋಡಿ. ಸೊ ಆ ಸಿಂಪ್ಲಿಸಿಟಿ ಆ್ಯಂಡ್ ಆ ಸಿಂಪ್ಲಿಸಿಟಿಯ ಒಳಗಿನ ಡೀಟೇಲಿಂಗ್ ಈಸ್ ವಾಟ್ ರಿಯಲಿ ಹೆಲ್ಪ್ ಮೀ. ಮತ್ತು ಆಲ್ ದಿ ಇರಾನಿಯನ್ ಫಿಲ್ಮ್ಸ್ ದೇವರ್, ಐ ಡೋಂಟ್ ಸೇ ದೇ ಆರ್ ಡ್ರಿವನ್ ಬೈ ಪ್ಲಾಟ್, ಬಟ್ ದೇ ಆರ್ ಡ್ರಿವನ್ ಬೈ ದಿ ಡಿಸಿಷನ್ ಟೇಕನ್ ಬೈ ದಿ ಕ್ಯಾರೆಕ್ಟರ್ಸ್. ಹೌ ದಿ ಅಂದರೆ ಒಂದು ಸಿಚುವೇಶನ್ ಅನಾವರಣ ಮಾಡಿಬಿಡ್ತಾರೆ. ಆ ಸಿಚುವೇಶನ್ಗೆ ಆಯಾ ಪಾತ್ರಗಳು ಅವರವರ ಮನೋಭೂಮಿಕೆಗೆ ತಕ್ಕಂತೆ ರಿಯಾಕ್ಟ್ ಮಾಡ್ತಾ ಹೋಗುತ್ತವೆ. ದಟ್ಸ್ ಹೌ ದಿ ಪ್ಲಾಟ್ ಈಸ್ ಡ್ರಿವನ್. ನನಗೆ ಆ ಪಾಯಿಂಟು ತುಂಬ ಇಷ್ಟ ನನಗೆ ಇರಾನಿಯನ್ ಸಿನಿಮಾಗಳಲ್ಲಿ. ನಾನು ಐ ಸ್ಟಿಲ್ ರಿಮೆಂಬರ್ ಜರ್ನಿ ಟು ದಿ ಈಸ್ಟ್ ಅಂತ ಒಂದು ಸಿನಿಮಾ ನೋಡಿದ್ದೆ 2004ರಲ್ಲಿ. ನಾನು ದಿ ಫಸ್ಟ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೀತು 2004ರಲ್ಲಿ. ಅದು ಹೇಗೆ ಅಂದರೆ, ನಾನು ನಮ್ಮ ಮಕ್ಕಳ ಸಿನಿಮಾಗಳನ್ನ ನೋಡಿದ್ದೀನಿ, ಬಟ್ ದಟ್ ಫಿಲ್ಮ್ ಹ್ಯಾಸ್, ನಾನು ಒಂದೇ ಸರ್ತಿ ನೋಡಿರೋದು, ಇಲ್ಲಿವರೆಗೆ ತುಂಬ ಹುಡುಕಿದ್ದೀನಿ, ನನಗೆ ಸಿಕ್ಕಿಲ್ಲ ಆ ಸಿನಿಮಾ. ಒಬ್ಬ ಹುಡುಗ ಅವ್ರ ಸ್ಕೂಲ್ನಲ್ಲಿ ಏನು ಎಕ್ಸಿಬಿಷನ್ ಮಾಡೋದಕ್ಕೆ ಅಂದ್ಬಿಟ್ಟಿದ್ದಾನೆ, ಯಾವುದೋ ಒಂದು ರೋಡ್ ಸೈಡಿಂದ ಒಂದು ಪಾರ್ಟ್ ತೊಗೊಂಡು ಹೋಗ್ಬಿಡ್ತಾನೆ, ನಾನೇ ಮಾಡಿರೋದು ಅಂತ ಹೇಳ್ಬಿಡ್ತಾನೆ. ಅವನಿಗೆ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಗೆ ಗೆದ್ದುಬಿಡ್ತಾನೆ ಅವನು. ಸೊ ಆ ಸ್ಟೇಟ್ ಲೆವೆಲ್ ಕಾಂಪಿಟೇಷನಲ್ಲಿ ಅವನು ಅದನ್ನು ಡೆಮಾನ್ಸ್ಟ್ರೇಟ್ ಮಾಡಬೇಕು ಅವನು. ಸೊ ಆ ಹುಡುಗ ಆ ಪಾಟ್ ಮಾಡಿರೋನು ಹುಡ್ಕೊಂಡು ಹೋಗ್ತಾನೆ ಅವನು. ಬರೀ 2 ದಿವಸದ ಕತೆ. ವಾಟ್ ಅನ್ ಅದ್ಭುತವಾಗಿರುವಂಥ ಕತೆ. ಜರ್ನಿ ಟು ದಿ ಈಸ್ಟ್ ಈಸ್ ರಿಯಲಿ ಜರ್ನಿ ಟು ದಿ ಈಸ್ಟ್. ಆನ್ ಅ ಲೈಟರ್ ನೋಟ್ ಅಗೇನ್, ವಿತೌಟ್ ಪಾಯಿಂಟಿಂಗ್ ಫಿಂಗರ್ಸ್ ಅಟ್ ಎನಿ ಒನ್, ಎಷ್ಟೋ ಫಿಲ್ಮ್ಸು ಹಾಗೆ ಆಗ್ಬಿಡ್ತವೆ. ಎಲ್ಲಿಂದ ನಾವು ಕಾಪಿ ಮಾಡಿ ಮತ್ತೆ ಅದನ್ನ ರೀಕ್ರಿಯೇಟ್ ಮಾಡಪ್ಪ ಆದರೆ ಆಗಲ್ಲ. ಹೌದೌದು, ಬಹಳ ಆಗುತ್ತೆ. ಸೊ ಅರವಿಂದ್ ಅಯ್ಯರ್ ಹೆಚ್ಚು ಫಿಲ್ಮ್ಸ್ ಮಾಡಿಲ್ಲ, ಆದರೂ ಇಂಡಸ್ಟ್ರಿಲಿ ಅವ್ರದ್ದು ಹೊಸ ಹೆಸರಲ್ಲ. ಇನ್ಫ್ಯಾಕ್ಟ್ ಟು ಮೈ ಸರ್ಪ್ರೈಸ್, ಕೆಲವರು ಈವನ್ ಬಿಫೋರ್ ಐ ಹ್ಯಾಡ್ ಹರ್ಡ್ ಹಿಸ್ ನೇಮ್, ಕೆಲವರು ಅರವಿಂದ್ ನಿಮ್ಮನ್ನ ದೇ
they tag you as the next big thing in Sandalwood. I'm trust me when I say this. ಒಂದಿಬ್ರು ಮೂರು ಜನ ನನ್ಗೆ ಹೇಳಿದ್ದಾರೆ, ರೋಮಿಯೋನ ಹೇಟ್ ಮಾಡಿ ಅಂತ ನೀವೇ ಹೇಳಿದ್ರು, ಇಂಥ ಪಾಪ್ಯುಲಾರಿಟಿಗೆ ಏನ್ ಕಾರಣವಿರಬಹುದು? ಅರವಿಂದ್, ಈ ಪ್ರಶ್ನೆ ನಿಮಗೆ. ಹಾಗೇನೆ ಹೇಟ್ ಯು ರೋಮಿಯೋ ಸದ್ಯಕ್ಕೆಲ್ಲಿದೆ? ಇದು ನಂಬೇಕಾ ಬಿಡ್ಬೇಕಾ ನಂಗೆ ದೇವ್ರಣೆ ಗೊತ್ತಿಲ್ಲ. ಬಿಕಾಸ್ ಇದು ಹೆಂಗಾಯ್ತು ಅನ್ನೋದಕ್ ನನ್ಗೆ ಖಂಡಿತ ಉತ್ತರ ಇಲ್ಲ. ನಾನು ನೀವ್ ಹೇಳ್ದಂಗೆ ಕಹಿನಲ್ಲಿ ಶುರು ಮಾಡಿದೆ, ಒಂದ್ ಬಹಳ ಚಿಕ್ಕ ಪಾತ್ರ, ಅಂದ್ರೆ ಹಿಂಗ್ ಕಣ್ಮುಚ್ಚು ಬಿಡೋ ಅಷ್ಟೊತ್ತಿಗೆ ಹೋಗ್ಬಿಟ್ಟಿರ್ತ ಪಾತ್ರ, ಆತರ ಒಂದ್ ಪಾತ್ರ. ಕಿರಿಕ್ ಪಾರ್ಟಿನಲ್ಲಿ ಒಂದ್ ತಕ್ಕ ಮಟ್ಟಕ್ಕೆ ಕಾಣಿಸ್ಕೊಂಡೆ, ಜನ ಇಷ್ಟಪಟ್ರು. ಕಿರಿಕ್ ಪಾರ್ಟಿ ದೊಡ್ಡ ಮಟ್ಟಕ್ಕೆ ಹಿಟ್ ಆಯ್ತು. ಸೊ ಅಟ್ಲೀಸ್ಟ್ ಈ ಮಕ ಯಾರ್ದೊಂದು ಗೊತ್ತು ಅವ್ರಿಗೆ, ಈ ಹೆಸರು ಯಾರ್ದೊಂದು ಗೊತ್ತು. ಭೀಮಸೇನ ಅದಾದ್ಮೇಲೆ ಒಪ್ಕೊಂಡಿದ್ದು. ಕಾರ್ತಿಕ್ ಅವರು ಕತೆ ಹೇಳಿದ್ರು, ಬಹಳ ಇಷ್ಟ ಆಯ್ತು. ಅಂಡ್ it's just been that. It's just been choosing scripts that move me and characters which have an impact. So adu bittu nan bere enu madilla. Hate You Romeo will see a release soon. Okay ಮುಗ್ದಿದೆ ಅಲ್ಲ, it will see a release soon. Sure, all right. ಆರೋಹಿ, ಇದು ನಿಮ್ಗೆ. ಯೂಶಲಿ ಫೀಮೇಲ್ ಆಕ್ಟರ್ಸ್ಗೆ 2 ದಾರಿಗಳಿರ್ತವೆ. ಒಂದು ಹೀರೋಯಿನ್ನು, ಅದಾದ್ಮೇಲೆ ಸ್ಟಾರ್ ಆಗೋ ದಾರಿ, ಅಥವಾ ಆಕ್ಟರ್ ಅಂತ ಗುರುತಿಸ್ಕೊಂಡು ಮೀಟಿ ರೋಲ್ಸ್ ನ ಆಯ್ಕೆ ಮಾಡ್ಕೊಳ್ಳೋ ದಾರಿ. ಒಂದ್ರಲ್ಲಿ ಆಬ್ವಿಯಸ್ಲಿ ದುಡ್ಡು, ಫೇಮು ಹೆಚ್ಚು ಸಿಗತ್ತೆ, ಇನ್ನೊಂದ್ರಲ್ಲಿ ಗೌರವ ಸಿಗತ್ತೆ. ಸೊ ಈ 2 ದಾರಿಗಳಲ್ಲಿ ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಗ್ ಗೊತ್ತಾಗತ್ತೆ, ಯಾವಾಗ ಗೊತ್ತಾಗತ್ತೆ, ಅಂಡ್ ನಿಮ್ಗದು ಯಾವಾಗ ಗೊತ್ತಾಯ್ತು, ಅಂಡ್ ನಿಮ್ಮ ಆಯ್ಕೆ ಏನು? ಅಂದ್ರೆ ಸರ್, ನಾನು ಆಯ್ಕೆ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ಲಿಲ್ಲ. ಅಂದ್ರೆ ಇನಿಷಿಯಲಿ ನನಗೆ ಸರ್ ಕತೆ ಹೇಳಿದಾಗ ಅಥವಾ ಹೇಳಕ್ ಮುಂಚೆ ನನಗೆ ಐಡಿಯಾ ಕೂಡ ಇರ್ಲಿಲ್ಲ ಇದು ಯಾವ ಥರದ ಫಿಲಮ್ ಅಂತ. ನನ್ನ ಬರೀ ಪ್ರೊಡಕ್ಷನ್ ಹೌಸ್ ಯಾವುದು ಅಂತ ತಿಳ್ಕೊಂಡು ಬರೀ ಅವ್ರದ್ದೊಂದು ಫಿಲಮ್ ಬರ್ತಿದೆ ಕಿರಿಕ್ ಪಾರ್ಟಿ ಆದ್ಮೇಲೆ ಅಂತ ಮಾತ್ರ ಹೋಗಿದ್ದು. ಸೊ ಫಸ್ಟ್ ಡೇ ನನಗೆ ಕಾರ್ತಿಕ್ ಸರ್ ಸ್ಟೋರಿ ಹೇಳುವಾಗ ನನ್ನ ಮಾತು, ನನ್ನ ಬಾಡಿ ಲ್ಯಾಂಗ್ವೇಜು, ನನ್ನ ವಾಯ್ಸು ಇದೆಲ್ಲ ಕೇಳಿ ಐ ಥಿಂಕ್ ಹಿ ವಾಸ್ ಕನ್ವಿನ್ಸ್ಡ್ ಅನ್ಸುತ್ತೆ. ಮೋರ್ ದ್ಯಾನ್ ಮೀ, ಐ ಥಿಂಕ್ ಹಿ ಹ್ಯಾಡ್ ಕಾನ್ಫಿಡೆನ್ಸ್ ಇನ್ ಮೀ ದಟ್ ನಾನು ಈ ರೋಲ್ನ ಪ್ಲೇ ಮಾಡ್ಬೋದು ಅಂತ. ಸೊ ಹಾಗಾಗಿ ಟು ಬಿ ವೆರಿ ಆನೆಸ್ಟ್, ನಾನು ಅಂದ್ರೆ ಹೆಂಗ್ ಹೇಳುದು ಅಂದ್ರೆ ಫೇಮು, ಪಾಪ್ಯುಲಾರಿಟಿ ಅಥವಾ ಸ್ಟೋರಿ ಈ ತರ ಯೋಚನೆ ಮಾಡ್ಲಿಲ್ಲ ಸರ್ ನಾನು. ಹೌದು, ಮಾಡ್ಬೇಕು, ಇನ್ನು ಮುಂದೆ ಮಾಡ್ತೀನಿ ನಾನು ಆ ತರ. ಬಟ್ ಈ ಸ್ಟೋರಿ ತಗೊಳ್ಳುವಾಗ ಐ ಡೋಂಟ್ ಥಿಂಕ್ ಐ ಥಾಟ್ ಸೋ ಮಚ್. ಸೊ ಇಟ್ ವಾಸ್ ಬೀಯಿಂಗ್ ಅಟ್ ದಿ ರೈಟ್ ಪ್ಲೇಸ್ ಅಟ್ ದಿ ರೈಟ್ ಟೈಮ್. ಐ ಗೆಸ್ yes. Okay. So which takes me to the bigger question, right? And this is an open question to everyone. And maybe more so to Karthik, right? ಈ ಎಂಟೈರ್ ಫಿಲ್ಮ್ ನ ಕಾಸ್ಟಿಂಗ್ ಪ್ರಾಸೆಸ್ ಹೇಗೆ ನಡೀತು ಸರ್? ಆಮೇಲೆ ಇನ್ನೊಂದು, ದಿಸ್ ಫಿಲ್ಮ್ ಸ್ಟಾರ್ಟೆಡ್ ಇನ್ 2017 if I'm not wrong. Right, okay. 2017 ಅಲ್ಲಿ ಆಕ್ಚುಲಿ 2017 ಸೆಪ್ಟೆಂಬರ್ ಶುರು ಆಗಿತ್ತು. ಮೇ ಬಿ 2018 we had finished the shoot. Last year now the film was ready for the release also. We were gearing up for a release during September, October. But ಅಷ್ಟೊಳಗೆ ನಮ್ದು ಪುಷ್ಕರ್ ಫಿಲ್ಮ್ಸ್ ಅವ್ರದ್ದು another big film ಅವನೇ ಶ್ರೀಮನ್ನಾರಾಯಣ was there. So being that scale, so they had to put all the resources in promoting them. February ರಿಲೀಸ್ ಮಾಡೋಣ ಅಂತ ಅನ್ಕೊಂಡಿದ್ವಿ, ಅಷ್ಟೊತ್ತಿಗೆ ಪ್ಯಾಂಡಮಿಕ್ ಬಂತು. ಸೊ ದಿಸ್ ಹ್ಯಾಸ್ ಬೀನ್ ಭೀಮಸೇನ ನಳಮಹಾರಾಜ ಹಂಗೆ ಬರ್ತಾ ಇದೆ. ಟಾಕಿಂಗ್ ಅಬೌಟ್ ದಿ ಕಾಸ್ಟಿಂಗ್, ಏನಂತ ಹೇಳಿದ್ರೆ, ನಾನು ಸ್ವಲ್ಪ ಟಿ ವಿ ಅಡಿಕ್ಟ್. ನಾನು ಸ್ಕ್ರಿಪ್ಟ್ ಮಾಡ್ತಾ ಇರ್ಬೇಕಾದ್ರೆ ನನ್ನ ಮನೇಲಿ ಟಿ ವಿ ಓಡ್ತಾ ಇರ್ಬೇಕು. ನನಗೆ ಕೇಳಿಸ್ಕೊಳ್ತೀನಿ ಎಲ್ಲೋ ಗೊತ್ತಿಲ್ಲ ನನಗೆ. ಆಯ್ತಾ, ಇದು ಓದ್ಬೇಕಾದ್ರೆ ಹಿಂದೆ ಹಾಡ್ ಓಡ್ತಿರ್ಬೇಕು ಅನ್ನೋ ಹಾಗೆ. ನನಗದು ಆಕ್ಚುಲಿ ಕ್ರಿಕೆಟ್ ಮ್ಯಾಚ್, ಅದು ಟೆಸ್ಟ್ ಮ್ಯಾಚ್ ನಡೀತಾ ಇತ್ತು, ಡ್ರಾ ಆಗೋ ಮ್ಯಾಚ್ ಆಯ್ತು ಅಂದ್ರೆ ಜಾಸ್ತಿ. ಸೊ ಆದರೆ ಈ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ನನಗೆ ಗೊತ್ತಿಲ್ಲ ಯಾವ್ಯಾವುದೋ, ನಾನು ಕೆಲವು ಸರ್ತಿ ಯಾವುದೋ ಒಂದು ವ್ಯಕ್ತಿ ಅವ್ರ ಪರ್ಫಾರ್ಮೆನ್ಸು ಇಟ್ ಹೆಲ್ಪ್ಸ್ ಮೀ ಟು ಶೇಪ್ ಅ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್. ಈ ಸಿನಿಮಾ ಫಸ್ಟ್ ಮಾಡಿದಾಗ ಆದ್ಯನ ಪಾತ್ರ ಮಾಡೋವಂಥದ್ದು ಯಾವುದು ಪಾತ್ರ ಇರಲಿಲ್ಲ ಆ ಸಿನಿಮಾಗೆ. It was not designed. It was basically had to be a love story between a couple. ಆದ್ಯ ಅಂದ್ರೆ ಮಗಳ ಪಾತ್ರ.
ಸೊ ಅವಾಗ ನಾನು ಹೇಳಿದೆ, ಓಕೆ ಇದು ಕಪಲ್ ಸ್ಟೋರಿ ಆಯಿತು ಅನ್ನೋದಕ್ಕಿಂತ ಇನ್ನೂ ಒಂದು ವಿ ವಿಲ್ ಯಾವುದಾದ್ರೂ ಒಂದು ಮಗುನ ತೊಗೊಂಬಂದ್ರೆ ಒಂದು ಪ್ರಾಬ್ಲಮ್ನಲ್ಲಿ ಒಂದು ಹೈಯರ್ ಸ್ಟೇಕ್ ಇರುತ್ತೆ ಅಂತ. ಬಟ್ ದಿ ಚಾಲೆಂಜ್ ವಾಚ್ ಹೆಂಗೆ ಮಕ್ಕಳಿಗೆ ಒಂದು 5 ವರ್ಷದ ಮಗು ಅಂತ ಬೇರೆ ಹೇಳ್ತಾ ಇದ್ದೀರಾ, ಆ ಮಗುಗೆ ಹೆಂಗೆ ಡೈರೆಕ್ಟ್ ಮಾಡ್ಬೋದು, ಇಸಂಟ್ ಇಟ್ ಟೈಮ್ ಕನ್ಸ್ಯೂಮಿಂಗ್, ಈ ಥರದ್ದೆಲ್ಲ ಪ್ರಶ್ನೆ ಇತ್ತು. ಬಟ್ ಸಂಹೌ ಆದ್ಯನ ನೋಡಿದಾಗ ನನಗೆ ಇವಾಗಲೂ ನೀವು ಬೇಕಾದ್ರೆ ಅವ್ರ ಜೊತೆ ಮಾತಾಡಿದ್ರಿ, ಸಮಥಿಂಗ್ ರಿಯಲಿ ಡಿವೈನ್ ಅಬೌಟ್ ದಟ್ ಗರ್ಲ್. ಒಂದು ಕನೆಕ್ಟ್ ಇದೆ ಅದರಲ್ಲಿ ಆ ಮಗು ಜೊತೆ. ಆ್ಯಂಡ್ ಅವಳು ಸೆಟ್ಟಿಗೆ ಬಂದು ಮಗು ಹಿಂಗೆ ಮಾಡಿ, ಅವಳಿಗೆ ಇದು ಸಿನಿಮಾ, ಇದೊಂದು ಬಿಗ್ಗರ್ ಸ್ಪೇಸ್ ಏನೂ ಗೊತ್ತಿಲ್ಲ. ಶಿ ವಾಸ್ ದೇರ್ ಟು ಎಂಜಾಯ್ ಹರ್ ಪ್ರೋಸೆಸ್, ಶಿ ವಾಸ್ ದೇರ್ ಟು ರಿಯಾಕ್ಟ್ ಟು ದ ಸಿಚುವೇಶನ್ಸ್. ಒಂದು ಎಕ್ಸಾಂಪಲ್ ಹೇಳ್ತೀನಿ ಆ ಬದ್ಧತೆಯ ಬಗ್ಗೆ. ನೀವು ಟ್ರೈಲರಲ್ಲಿ ಒಂದು ಸೀಕ್ವೆನ್ಸ್ ನೋಡ್ತೀರೇನೋ, ಆರೋಹಿ ಆದ್ಯನ್ಗೆ ಕಪಾಲಕ್ಕೆ ಹೊಡೆಯುವಂತ. ಹೌದು 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 ಹೌದು. ನಾನು ಟೇಕ್ ಆಗೋವರೆಗೆ ಆರೋಹಿಗೂ ಹೇಳಿರಲಿಲ್ಲ, ಆದ್ಯನ್ಗೂ ಹೇಳಿರಲಿಲ್ಲ ದಟ್ ಇಟ್ ಹ್ಯಾಸ್ ಟು ಬಿ ಎ ರಿಯಲ್ ಸ್ಲ್ಯಾಬ್. ಇನ್ನೇನು ನಾವು ಡಬಲ್ ಕ್ಯಾಮ್ರಾ ಸೆಟಪಲ್ಲಿ ಶೂಟ್ ಮಾಡ್ತಾ ಇದ್ವಿ. ಐ ನ್ಯೂ ಐ ಕುಡ್ ಕ್ಯಾಪ್ಚರ್ ದಟ್ ಮೂಮೆಂಟ್. ಇನ್ನೇನು ಶಾರ್ಟ್ ರೋಲ್ ಮಾಡೋದಕ್ಕಿಂತ ಮುಂಚೆ ಹೋಗಿ ಆರೋಹಿ ಅವ್ರಿಗೆ ಹೇಳಿದೆ, ಮೇಡಮ್ ಯು ವಿಲ್ ಸ್ಲ್ಯಾಪರ್ ಫಾರ್ ರಿಯಲ್ ಅಂದೆ. ಸಾರ್ ಹೆಂಗೆ ಸರ್ ಅಂದ. ಐ ಸೈಡ್ ಎಷ್ಟು ದೂರ ಹೊಡಿತೀರಾ ಅಂತ ಹೇಳಿದ್ರೆ, ನಾವು ಸಿಂಗ್ ಸೌಂಡ್ ಬೇರೆ ಮಾಡ್ತಾ ಇದ್ವಿ, ತೆಗೆದು ಬಿಟ್ರು ಸರ್. ಬಿಟ್ಟ ಮೇಲೆ ನೋಡಿ, ಅದಾದ ನೆಕ್ಸ್ಟ್ ಇನ್ನು 40 seconds ಶಾರ್ಟ್ ಕಂಟಿನ್ಯೂ ಆಗೈತೆ ಶಾರ್ಟ್. ಅಂಡ್ ದಟ್ ಗರ್ಲ್ ಆದ್ಯ ಡಿಡ್ ನಾಟ್ ಬ್ರೇಕ್ ಅವೇ ಫ್ರಮ್ ದಿ ಸೀಕ್ವೆನ್ಸ್. ಆ ಥರ. ಸೊ ಪಾತ್ರಗಳು ಹಾಗೇನೆ ದೇವರ್ ಡ್ರಿವನ್ ಸರ್. ಮತ್ತೆ ನಾನು ಪ್ರಾಯಶಃ ಅವರ ಅಪ್ಪನೋ ಅಮ್ಮನೋ ಆಮೇಲೆ ಆರೋಹಿನ ವಿಚಾರಿಸ್ಕೊಂಡಿದ್ರೇನು? ಇಲ್ಲ ಸರ್, ಇಲ್ಲ ಇಲ್ಲ. ಚಾಕ್ಲೇಟ್ ಕೊಟ್ಬಿಟ್ಟಿದೆ. ನನ್ನ ಪಕ್ಕ ಮಾನಿಟರ್ ನೋಡ್ತಾ ಕೂತಿದ್ರು ಅವ್ರ ತಾಯಿ. ನಮ್ಗೆ ಆದ್ಯ ಅವ್ರ ತಾಯಿ ಇತ್ತು ಅಂತ ಹೇಳಿದ್ರೆ ನಮ್ಗೆ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಕಾಸ್ಟ್ಯೂಮ್ ಕಂಟಿನ್ಯೂಟಿ ಬೇಕಾಗದೇ ಇಲ್ಲ. ಆದ್ಯ ಅವರಮ್ಮ ಆದ್ಯನ್ಗೆ ಅವಳ ಹಿಂದಿನ ಶಾಟ್ ಏನಿತ್ತು, ಅವಳ ಹಿಂದಿನ ಸೀನ್ ನಲ್ಲಿ ಏನ್ ಕಾಸ್ಟ್ಯೂಮ್ ಹಾಕೊಂಡಿದ್ಲು ಎಲ್ಲ ಕರೆಕ್ಟಾಗಿ ರೆಡಿ ಮಾಡ್ಕೊಂಡ್ ಬಂದಿರ್ತಾರೆ. ಅಂಡ್ ನಮಗ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೋದು, ಅವರು ಇಲ್ಲ ಸರ್ ಇನ್ನೊಂದು ಚೆನ್ನಾಗಿ ಮಾಡಿಸಿ ಅಂತ ಹೇಳುವಂತ ತಾಯಿ ಅವರು. ಸೊ ಇಟ್ ವಾಸ್ ಹೈಲಿ ಎನ್ಕರೇಜಿಂಗ್. ನಾನು ಚಿತ್ರಾಲಿ ನೋಡಿದಾಗ, ಚಿತ್ರಾಲಿ ಐ ವಾಸ್ ಫ್ಲೋರ್ಡ್ ಬೈ ಚಿತ್ರಾಲಿಸ್ ಕ್ಯಾರೆಕ್ಟರ್. ಡ್ರಾಮಾ ಜೂನಿಯರ್ಸ್ ಬಂದಾಗ ನಾನು ಅದು ಹುಡುಗಿನಲ್ಲಿ ಏನೋ ಒಂದು ದೊಡ್ಡ ಸ್ಪಾರ್ಕ್ ಇದೆ ಅಂತ ಅನಿಸ್ತಾ ಇತ್ತು ನನಗೆ. ಸೊ ಆದರೆ ಆ ಹುಡುಗಿನ ಫಿಟ್ ಮಾಡೋಂಥ ಯಾವುದೇ ಕ್ಯಾರೆಕ್ಟರ್ ಇರಲಿಲ್ಲ ನನಗೆ. ತುಂಬ ಪ್ಲಂಪಿ ಆಗಿದ್ದಾಳೆ ಅವಳು. ಆರೋಹಿ ಶಿ ಹ್ಯಾಸ್ ಟು ಪ್ಲೇ, ಯು ವಿಲ್ ಸಿ, ನಾಳೆ ಗೊತ್ತಾಗುತ್ತೆ ನಿಮಗೆ. ಸೊ ಅದಕ್ಕೆ ಅಂತ ಒಂದು ಕ್ಯಾರೆಕ್ಟರ್ ಡಿಸೈನ್ ಮಾಡಿದೆ. ಕ್ಯಾರೆಕ್ಟರ್ ಡಿಸೈನ್ ಮಾಡಿದಾಗ ಆ ಕ್ಯಾರೆಕ್ಟರ್ ಬೇಕಾಗಿರೋ ಟ್ರಯಲ್ಸ್ನ ಪೋರ್ಟ್ರೇ ಮಾಡಿದೆ. ಹಾಗೆ ಬೇಸಿಕಲಿ ದಿ ಸ್ಟೋರಿ ವಿಚ್ ಹ್ಯಾಡ್ ಟು ಬಿ ಅ ಲವ್ ಸ್ಟೋರಿ ಬಿಟ್ವೀನ್ ಅ ಕಪಲ್ ಟರ್ನ್ಡ್ ಔಟ್ ಟು ಬಿ ಅ ಸ್ಟೋರಿ ಬಿಟ್ವೀನ್ ಬಾಯ್ ಅಂಡ್ ಅ ಗರ್ಲ್, ಅವನ ಸ್ನೇಹಿತ, ಅವನ ಮಗಳು, ಆ ಹುಡುಗಿಯ ಅಪ್ಪ. ಈ ಥರದ್ದು ನಿಧಾನಕ್ಕೆ ಸಂಸಾರ ಕಟ್ಕೊಳ್ತಾ ಹೋಯ್ತು ಸರ್. ಈಗ ಸನ್ಯಾಸಿ ಇದೇನು ಬೇಕನ್ಸ್ ಹಾಕಿದ ಕತೆ ಇತ್ತಲ್ಲ, ಹಂಗೆ ಇದು. But how did Arvind and Arohi for you come into the film? Arvind ಅವರು, it was very simple. ಅಂದ್ರೆ ಪುಷ್ಕರ್ wanted to do a film with Arvind ಅವರು. Okay. When I saw him, it was very easy for me to convince myself ಅವರು ತುಂಬಾ ಸಾತ್ವಿಕವಾಗಿರುವಂಥ ಪಾತ್ರ ಮಾಡ್ಬೋದು ಅಂತ ಅನಿಸ್ಬಿಟ್ಟಿದೆ. And I have not seen somebody who can express with his eyes as Arvind does. He has such powerful eyes. So now here comes a PJ, right? So ಅಯ್ಯರ್ ಅನ್ನೋದು ಆ ಕಣ್ಣುಗಳಿಂದ please, sorry, go on. It was really nice. So ಹಾಗಾಗಿ it was very easy. But ನಾವು ಯಾವಾಗ we wanted to do a film on chef, see, ಅರವಿಂದ್ ಅವರು ನಾನ್ ವೆಜ್ ಕುಕ್ ಮಾಡಬೇಕು, ಮುದ್ದೆ ಕಟ್ಟಬೇಕು, ರೊಟ್ಟಿ ತಟ್ಟಬೇಕು. ಅದೆಷ್ಟು ಸರ್ತಿ ಚಾಕುನಲ್ಲಿ ಪ್ರೊಫೆಷ್ನಲ್ ಆಗಿ ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಅದೆಷ್ಟು ಸರ್ತಿ ಕೈ ಕೊಯ್ಕೊಂಡಿದಾರೋ ನನಗೆ ಗೊತ್ತಿಲ್ಲ. ಶೂಟ್ ಮಾಡ್ಬೇಕಾದ್ರೆ ಎಷ್ಟು ಸರ್ತಿ ಪಾತ್ರೆ ಎತ್ತಿ ಹಿಡಿಬೇಕಾದ್ರೆ ಅವ್ರದ್ದು ಕೈ ಸುಟ್ಟಿದೆಯೋ ಗೊತ್ತಿಲ್ಲ. ಅಂಡ್ ಸಿ ಸಂಬಡಿ ಹೂ ಡಸಂಟ್ ಇವನ್ ಟಚ್ ನಾನ್ ವೆಜ್ ಅಲ್ವಾ, ಅವ್ರಿಗೆ ಒಂದು ದೊಡ್ಡ ಫಿಶ್ ತರಿಸ್ಬಿಟ್ಟಿದ್ದೀವಿ, 4 kg ಮೀನು, 4 ದಿವಸ ಆಗೋಗ್ಬಿಟ್ಟಿದೆ. ಅದು ರೆಫ್ರಿಜರೇಷನ್ ಇಲ್ಲ ಅಲ್ಲಿ. ಅರವಿಂದ್ ಹತ್ರ ನಿಂತ್ಕೊಳ್ಳೋಕೆ ಹೋಗ್ಬೇಕು ಅಂದ್ರೆ ಮಿನಿಮಮ್ 10 ಮೀಟರ್ ದೂರದಲ್ಲಿರ್ಬೇಕು, ಅಷ್ಟು ವಾಸನೆ ಬರ್ತಾ ಇದೆ. ಬಟ್ ವೆನ್ ಆಸ್ ಸರ್ ಇದೊಂದು ಶಾರ್ಟ್ ತೆಗಿಬೇಕಾದ್ರೆ ನನಗೆ ಮೀನ್ ಸಿಕ್ಕಲ್ಲ ಕಂಟಿನ್ಯೂಟಿಗೆ ಅಂತ ಹೇಳಿದಾಗ ಹಿ ಅಬ್ಲೈಜ್ಡ್, ಹಿ ಡಿಡ್ ದಟ್ ಶಾರ್ಟ್. ಆ ಬದ್ಧತೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅಂಡ್ ಆರೋಹಿ ಬಿಡಿ ಅವರು, ಶಿ ಇಸ್ ಅ ವೆರಿ ಇಂಪಲ್ಸಿವ್ ಆಕ್ಟರ್.
ಬೇರೆ ಏನು ಮಾಡಿಲ್ಲ. ನೀವು ಆರೋಹಿಯ ನಿಜ ಜೀವನ ಮತ್ತು ಆರೋಹಿಯ ರಿಯಲ್ ಲೈಫ್ ಮಧ್ಯೆ ಬಹಳ ವ್ಯತ್ಯಾಸ ಏನು ಕಾಣೋಂಗಿಲ್ಲ ಸಿನಿಮಾದಲ್ಲಿ. I don't agree to that, sir. I don't agree at all. ಅಂದ್ರೆ ರಿಯಲ್ ಲೈಫ್ ಅಲ್ಲಿ ಅವ್ರ ಮಕ್ಕಳನ್ನ ಹೊಡೆಯಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಫಾರ್ ಮೀ ಶಿ ಇಸ್ ಸೋ ಇಂಪಲ್ಸಿವ್, ಶಿ ಇಸ್ ಆಲ್ ಹಾರ್ಟ್. ಯೋಚನೆ ಮಾಡ್ಬೇಕು, ಅವ್ರ ಬಾಯಿಗೆ ಬಂತು ಅಂತ ಹೇಳಿದ್ರೆ ಬಾಣ ಬಿಟ್ಟಂಗೆನೆ ಲೆಕ್ಕ ನಮ್ಗೆ. ಮತ್ತೆ ಐ ಲೈಕ್ ದಿ ವಾಯ್ಸ್ ಟೆಕ್ಸ್ಚರ್ ಆಫ್ ಆರೋಹಿ. ಇಟ್ಸ್ ಅ ವೆರಿ ಯುನೀಕ್ ವಾಯ್ಸ್ ಟೆಕ್ಸ್ಚರ್. Right. And if Arohi had taken singing as a profession, she would have become one of the very, very forefront singers in Kannada. So ಎಲ್ಲ ಟ್ಯಾಲೆಂಟ್ನ ಹೆಂಗೆ ಯೂಸ್ ಮಾಡ್ಕೋಬಹುದು ಅಂತ ಅನ್ಕೊಂಡು ಐ ಜಸ್ಟ್ ಯೂಸ್ ಇಟ್ ಅಷ್ಟೇ. Lovely. And do you want to also talk about Achyut? ಅಚ್ಯುತ್ ಸರ್ ಹತ್ರ ಏನು ಹೇಳೋದು? ಸಿ ಹಿ ಕ್ಯಾನ್, ಅವರು ಸರ್ ಹಿ ಇಸ್ ಲೈಕ್ ನೀರು, ಲಿಕ್ವಿಡ್. ವೆನ್ ವಿ ಮಕ್ಕಳಿಗೆ ಸಾಲಿಡ್ಸ್ ಬಗ್ಗೆ ಹೇಳಬೇಕಾದ್ರೆ ಯು ಟಾಕ್ ಅಬೌಟ್ ಸ್ಯಾಂಡ್ ಅಲ್ವಾ, ವೆನ್ ಯು ಪೋರ್ ಸ್ಯಾಂಡ್ ಇನ್ ಟು ಎನಿಥಿಂಗ್ ದಿ ಸ್ಯಾಂಡ್ ಟೇಕ್ಸ್ ದಿ ಶೇಪ್ ಆಫ್ ದಟ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್. ಅವರು ಹಾಗೆ ಪ್ರಿಪರೇಷನ್ ದಟ್ ಐ ಫೈಂಡ್ ಇಸ್ ಏನಂದ್ರೆ, ನಾನು ಈ ಸಿನಿಮಾದಲ್ಲಿ ಯಾರಿಗೂ ಸೀನ್ ಪೇಪರ್ ಕೊಟ್ಟಿಲ್ಲ. ಐ ಹ್ಯಾವ್ ನೆವರ್ ಗಿವನ್ ಸೀನ್ ಪೇಪರ್ಸ್ ಅಂಡ್ ಡೈಲಾಗ್ಸ್, which was a complaint and it was an advantage for them. Usually I don't give scene papers close to myself. Sometimes I myself don't have scene papers. So Achyut sir, ನನಗೆ ಈ ಸಿನಿಮಾದಲ್ಲಿ ಕಷ್ಟ ಇಲ್ಲ ರೀ, ನೀವೇನು ಹೇಳ್ತಿರೋ ಅಷ್ಟೇ. ಬಟ್ ನಾನು ಸರ್ ಈ ಹಿಂದಿನ ಸೀನ್ ಹೀಗಿರುತ್ತೆ, ಇದ್ರದ್ದು ಬ್ಯಾಕ್ ಸ್ಟೋರಿ ಇದು, ಈ ಥರದ್ದು ಕಾಂಪ್ಲೆಕ್ಸಸ್ ಈ ವ್ಯಕ್ತಿಗಿದೆ ಅಂತ ನಾನು ಹೇಳಿದ್ರೆ, ಹಿ ವುಡ್ ಮೇಕ್ ಹಿಮ್ಸೆಲ್ಫ್ ಸೈಲೆಂಟ್ ಫಾರ್ ನೆಕ್ಸ್ಟ್ 3 minutes. ಆ 3 ನಿಮಿಷಗಳ ಮೌನ ಇದೆ ಅಲ್ವಾ, ಅದ್ರಲ್ಲಿ ಏನು ಕೆಲಸ ನಡೆಯುತ್ತೆ ನಮ್ಗೆ ಅರ್ಥ ಆಗಲ್ಲ. ಅದಾದ್ಮೇಲೆ ಸೆಟ್ಗೆ ಬಂದು ವೆನ್ ಹಿ ಗಿವ್ಸ್ ಅ ಟೇಕ್, ಇಟ್ಸ್ ಅ ಬ್ರಿಲಿಯಂಟ್. ನನಗೆ ಆ 3 ನಿಮಿಷಗಳ ಸೈಲೆನ್ಸ್ ಏನು ಅಂತ ಇವತ್ತಿಗೂ ಅರ್ಥ ಮಾಡ್ಕೊಳ್ಳೋ, ಡೈಸಫರ್ ಮಾಡೋಕ್ಕಾಗಿಲ್ಲ. Arvind, this role is not a flashy one. ನೀವು ಇದಕ್ಕೆ 6 packs ಬೆಳೆಸ್ಕೋಬೇಕಾಗಿಲ್ಲ, ನಿಮಗೆ ಬನಿಯನ್ ಹಾಕೊಂಡು ಬಾಡಿ ತೋರಿಸೋ ಅವಕಾಶಗಳು ಕಡಿಮೆ. And it's not like the role of a dude, right? So ಇದನ್ನ ಹೇಗೆ ಆಯ್ಕೆ ಮಾಡ್ಕೊಂಡ್ರಿ? ಅಂಡ್ ಈಗ ಅಚ್ಯುತ್ ಅವರ 3 minute ಪ್ರಾಸೆಸ್ ಬಗ್ಗೆ ಕಾರ್ತಿಕ್ ಅವ್ರು ಹೇಳಿದ ಹಾಗೆ, ವಾಟ್ ಇಸ್ ಯುವರ್ ಪ್ರಿಪರೇಷನ್ ಅಂಡ್ ವಾಟ್ ಇಸ್ ಯುವರ್ ಪ್ರಾಸೆಸ್? Like you said, ಇದ್ರಲ್ಲಿ it may not be flashy in that sense, but the character has so many layers and depth. And I get to do this in my first film. ಮೊದಲನೇ ಚಿತ್ರದಲ್ಲಿ I get to play such a character. One of the interpretations during our discussion was ಭೀಮನ್ ಆಕಾರ ಇರಬೇಕು, ನಳನ್ ಸ್ವಭಾವ ಇರಲಿ ಅಂತ. ಅದೊಂದಿತ್ತು. So various parts of the film ನಲ್ಲಿ you'll see me quite heavy when he's the girl's father, and younger days ನಲ್ಲಿ ಇನ್ನೂ ಸ್ವಲ್ಪ ಲೈಟ್ ಆಗಿರೋದು. ಅದು ಬಿಟ್ಟು ಇನ್ನು ಸುಮಾರು ವೇಷಗಳಿದೆ, ಒಂದು 8-10 ವೇಷಗಳಿವೆ ಫಿಲಮ್ ನಲ್ಲಿ. ಇನ್ ಟರ್ಮ್ಸ್ ಆಫ್ ಪ್ರೋಸೆಸ್, I like to prepare a lot before I come on set. One is, when I come on set, I want to get on with whatever we're doing, like whatever is planned for the day. There's a certain preparation. I usually like my lines, I like everything, but it was a nice learning process. Karthik aur jate, it was a very nice learning process. It's something I learned about myself as an actor as well. Because like ಅವ್ರು ಹೇಳ್ದಂಗೆ ಸೀನ್ ಪೇಪರ್ ಇರ್ಲಿಲ್ಲ, ಕೆಲವೊಮ್ಮೆ ಡೈಲಾಗ್ಸ್ ಹಿಂಗೆ ಅಂತ ಏನು ಇರ್ಲಿಲ್ಲ. We were given the situation, and like Karthik sir said, we had to react to that situation. So in a lot of ways, ನಂದೇನೇ process ಇದ್ರು, it was all out of the window. It was more about reacting to whatever is there, or finding the middle ground somewhere. So I'm sure I'll get the opportunity to take off my shirt or show off 6 packs many times, but such roles won't come every now and then. Such beautifully written roles and story. So I jumped on the opportunity. Carrying on from there, Nimudunu, I think you play a mother, right, towards the second half of the film, or whatever that is, right, or wherever that is placed. And so how do you prepare for such a role? Is it do you take enough references from everywhere around, or do you bank on spontaneity and say, illa ನನಗೆ ಸೀನ್ ಕೊಡಿ, ನನಗೆ ತಾಯಿ ಅಂದ್ರೆ ನನ್ನ ಡೆಫಿನಿಷನ್ ಏನಿದೆಯೋ
ನಾನು ಐ ಪ್ಲೇ ಅಕಾರ್ಡಿಂಗ್ ಟು ದಟ್ ಅಂತ. ಅಂದ್ರೆ ಸರ್ ನನಗೆ ಕಾರ್ತಿಕ್ ಸರ್ ಹೇಳಿರೋ ತರ ನನಗೂ ಸ್ವಲ್ಪ ಅಂದ್ರೆ ಬೇರೆ ಮೂವೀಸ್ನ ನೋಡಿ ಬೇರೆ ಕ್ಯಾರೆಕ್ಟರ್ಸ್ನ ನೋಡಿ ಇನ್ಸ್ಪೈರ್ ಆಗೋದಿದೆ ನಾನು. ಅಂದ್ರೆ ನಾನು ಯಾವ್ದಾದ್ರು ರೋಲ್ ಚೂಸ್ ಮಾಡುವಾಗ ಬೇಗ ನನಗೆ ಕನೆಕ್ಟ್ ಸಿಗುತ್ತೆ. ಸೊ ನಾನು ಬೇರೆ ಫಿಲ್ಮ್ಸ್ ನೋಡಿದಾಗ. ಓಕೆ. ಸೊ ಹಾಗಾಗಿ ಐ ಥಿಂಕ್ ನನಗೆ ಆದಷ್ಟು ನನಗೆ ಇನ್ಪುಟ್ ಸಿಗ್ತಾ ಇದ್ರೆ ನನ್ನ ಮೈಂಡ್ ಕಾಂಪೋಸಿಷನ್ಗೆ ನನಗೆ ಹೆಲ್ಪ್ ಆಗುತ್ತೆ ಅಂತ ನನಗನ್ನಿಸ್ತು. ಸೊ ನಾನು ಕಾರ್ತಿಕ್ ಸರ್ಗೆ ಪ್ರತಿದಿನ ಕಾಲ್ ಮಾಡಿ ಸರ್ ಟೆಲ್ ಮಿ ಮೋರ್ ಅಬೌಟ್ ದ ರೋಲ್ ವೇದವಲ್ಲಿ, ಟೆಲ್ ಮಿ ಮೋರ್ ಅಂತ ಅವ್ರನ್ನ ಪೀಡಿಸಿದೆ. ಸೊ ನಂಗೆ ತುಂಬಾ ಕ್ವೆಶನ್ಸ್ ಇರುತ್ತೆ, ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ, ಸ್ಪೆಸಿಫಿಕೇಶನ್ಸ್ ಇರುತ್ತೆ. ಸೊ ಅದನ್ನೆಲ್ಲ ನಾನು ಕಾರ್ತಿಕ್ ಸರ್ನ ಕೇಳ್ತಾ ಹೋಗಿ ಪಾಪ ಅವರು ಪೇಷಂಟ್ ಆಗಿ ಪ್ರತಿಯೊಂದು ಕ್ವೆಶ್ಚನ್ಗೂ ಸಿಲ್ಲಿ ಆಗ್ಲಿ ಸ್ಟೂಪಿಡ್ ಆಗ್ಲಿ ಯಾವುದೇ ರೀತಿ ಕ್ವೆಶನ್ ಆಗ್ಲಿ ಅದಕ್ಕೆಲ್ಲದಕ್ಕೂ ಉತ್ತರಗಳನ್ನ ಕೊಟ್ಟಿದ್ದಾರೆ. ಸೊ ಆ ಉತ್ತರಗಳೇ ನನಗೆ ಈ ಪಾತ್ರನ ಒಂದು ನನ್ನ ರೀತಿಯಲ್ಲಿ ನಾನು ಕಾಂಪೋಸ್ ಮಾಡ್ಕೊಳ್ಳಕ್ಕೆ ಐ ಥಿಂಕ್ ಹೆಲ್ಪ್ ಮಾಡ್ತು ಅಂತ ಹೇಳ್ಬೋದು ಸರ್. ಪರ್ಫೆಕ್ಟ್. ಸೊ ಪ್ರೋಬ್ ಮಾಡ್ತಾ ದಟ್ಸ್ ಹೌ ಯು ಬಿಲ್ಡ್ ಯುವರ್ ಓನ್ ಡೆಫಿನಿಷನ್ಸ್. ಈಗಾಗಲೇ 2 ಹಾಡುಗಳು ಹೊರಬಂದಿವೆ. ನನಗಂತೂ ತಣ್ಣೀರ್ ಹಾಡು ತುಂಬಾ ಹಿಡಿಸ್ತು. ಚರಣ್ ರಾಜ್ ಅವರ ಮ್ಯೂಸಿಕ್ ಈ ಫಿಲ್ಮ್ಗೆ ಏನನ್ನು ಮಾಡಿದೆ? ಚರಣ್ ರಾಜ್ ಅವ್ರ ಫಿಲ್ಮು ಮ್ಯೂಸಿಕ್ಕು ಈ ಸಿನಿಮಾಗೆ ಇಟ್ ಹ್ಯಾಸ್ ರೀಡಿಫೈನ್ಡ್ ದಿ ಫಿಲ್ಮ್, ಇಟ್ ಹ್ಯಾಸ್ ರೀಡಿಫೈನ್ಡ್ ದಿ ಸ್ಕ್ರೀನ್ ಆಫ್ ದಿ ಫಿಲ್ಮ್. ಚರಣ್ ರಾಜ್ನ ತಾಕತ್ತು ಅದೇ ಅಂತ ಅನ್ಸುತ್ತೆ. ಅಂದ್ರೆ ತುಂಬಾ ಚೆನ್ನಾಗಿ ಸಂವಾದಿಯಾಗಿ, ಇದು ವಾದಿ ಸಂವಾದಿ ಅಂತ ಒಂದು ಕಾನ್ಸೆಪ್ಟ್ ಇದೆ ಅಲ್ವಾ ಸಂಗೀತದಲ್ಲಿ. ಇವಾಗ ಸಂಗೀತಗಾರ ಹಾಡು ಹೇಳಿದ್ರೆ ವಯಲಿನಿಸ್ಟ್ ಸಂವಾದಿಯಾಗಿ ಕೆಲಸ ಮಾಡ್ತಾನೆ, ಮೃದಂಗದವನು ಸಂವಾದಿಯಾಗಿ ಕೆಲಸ ಮಾಡ್ತಾನೆ. ಅವನು ಹಿ ನೆವರ್ ಟೇಕ್ಸ್ ಅ ಫ್ರಂಟ್ ಸೀಟ್, ಬಟ್ ಅವನು ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗುವಂಥ ಒಂದು ಹಾರ್ಮೋನಿ ಕ್ರಿಯೇಟ್ ಮಾಡ್ತಾನೆ. ಆ್ಯಂಡ್ ಚರಣ್ ರಾಜ್ ಡಸ್ ಫಾರ್ ಹಿಸ್ ಫಿಲ್ಮ್ಸ್. ನನಗೆ ಈ ಸಿನಿಮಾದಲ್ಲಿ ನೀವು ನಂತರ 8 ಹಾಡುಗಳಿವೆ. ಸೊ ಈಚ್ ರೀಲ್ ನಮ್ಮಲ್ಲಿ 8 ರೀಲ್ ಇತ್ತು ಅಂದರೆ 8 ರೀಲ್ ಒಂದೊಂದು ಹಾಡು ಬರ್ತದೆ. ಪ್ರತಿ 20 ನಿಮಿಷಕ್ಕೆ ಒಂದೊಂದು ಹಾಡು ಬರ್ತದೆ ನಿಮಗೆ. ಬಟ್ ಪ್ರತಿ ಹಾಡನ್ನೂ ನಾವು ಒಂದೊಂದು ಜಾನರ್ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ಈ ಸಿನಿಮಾದಲ್ಲಿ. ನೀವು ಹೇಗೆ ತಣ್ಣೀರ್ ಮಿದ್ರೆ ಕೇಳಿದ್ರು ಅತ್ಯಂತ ದೇಸಿ, ನಮ್ಮ ಜನ್ನಿ ಸರ್, ಮೈಸೂರಿನ ರಂಗಾಯಣದ ಜನ್ನಿ ಸರ್ ಅವ್ರನ್ನ ಹಾಕೊಂಡು ಹೆಂಗೆ ಸಾಂಗ್ ಮಾಡಿದ್ವು. ಜೋಗಪ್ಪ ಮಾಸ್ಟರ್ ಬರೆದಿರೋ ಲಿರಿಕ್ಸ್. ಜೋಗಪ್ಪ ಮಾಸ್ಟರ್ ನನ್ನ ಸರ್ಗೂರ್ನವರು. ನಾನು ಚಿಕ್ಕವನಿದ್ದಾಗ ಮ್ಯಾಲ್ ನ್ಯೂಟ್ರಿಷನ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಗೌರ್ಮೆಂಟ್ ಸ್ಕೂಲಲ್ಲಿ ಹುರಿ ಹಿಟ್ ಕೊಡೋದು. ಮೊದಲು ಹುರಿ ಹಿಟ್ ಅಂತ ಹೇಳಿದ್ರೆ ಈ ಜೋಳ ಇದೆಯಲ್ವಾ, ಅದನ್ನ ಹುರಿದು ಬಿಟ್ಟು ಅದಕ್ಕೆ ಬೆಲ್ಲ ಎಲ್ಲ ಹಾಕಿ ಸ್ಕೂಲಲ್ಲಿ ಇಷ್ಟಿಷ್ಟು ಕೊಡೋರು. ಸೊ ಅದ್ರದ್ದು ಇಂಪಾರ್ಟೆನ್ಸ್ ತಿಳಿಸೋದಕ್ಕೆ ಅಂತ ಆ ಮಾಸ್ಟ್ರು ವಾಲಂಟಿಯರ್ ಆಗಿ ಒಂದು ಛಾವಣಿ ಕಟ್ಟಿದ್ರು. ಸೊ ನಮ್ಮ ಹೆಗ್ಗಡದೇವನ ಕೋಟೆ ತಾಲೂಕು ಆ ಜಾಗದಲ್ಲಿ ಒಂದು 10 ವರ್ಷ ನೀವು ಫ್ಲಾಗ್ ಹಾಯಿಸ್ಟಿಂಗ್ ಇರ್ಬೋದು, ಮಾರಮ್ಮನ ಜಾತ್ರೆ, ಮಾದೇಸ್ವಾಮಿ ಜಾತ್ರೆ, ಇಂಡಿಪೆಂಡೆನ್ಸ್ ಡೇ ಯಾವುದೇ ಇತ್ತು ಅಂತ ಹೇಳಿದ್ರೆ ಅವರೊಂದು ತಮಟೆ ತೊಗೊಂಡು ಈ ಹಾಡು ಹೇಳೋರು ನನಗೆ. ಸೊ ಐ ಜಸ್ಟ್ ವಾಂಟೆಡ್ ಟು ಪೇ ಟ್ರಿಬ್ಯೂಟ್ ಟು ಸಚ್ ಅ ಸಿನ್ಸಿಯರ್. ಯಾರು ದುಡ್ಡು ಕೊಟ್ಟಿರ್ತಾರೆ ಅವ್ರಿಗೆ ಒಂದು ಲಾವಣಿ ಬರಿ ಅಂದ್ಬಿಟ್ಟು. ಲಿರಿಸಿಸ್ಟ್ಗೆ ನಿನ್ನ ಈ ಹಾಡಿಗೆ ಸಿಚುವೇಶನ್ಗೆ ಹಾಡು ಬರಿ ಅನ್ನೋದಕ್ಕೆ ದುಡ್ಡು ಕೊಡ್ತಾರೆ. ಈ ಮನುಷ್ಯ ಅವ್ರ ಜೀವ 10 ಅನುಭವಗಳನ್ನು ತೆಗೆದು ಹಾಕಿದ್ರು ನಮಗೆ. ಸೊ ಇಟ್ ವಾಸ್ ವೆರಿ ಈಸಿ ಟು ಅಡಾಪ್ಟ್. ಸೊ ಹಾಗಾಗಿ ನಾವು ಆ ಲಾವಣಿ ಯೂಸ್ ಮಾಡ್ಕೊಂಡ್ವಿ. ಸಂಚಿತ್ ಹೆಗಡೆ ಹು ಹಸ್ ಬೀನ್ ಸೀನ್ ಆಸ್ ತುಂಬ ಫ್ಲ್ಯಾಶಿ ಸಾಂಗ್ಸ್ ಹೇಳ್ತಾರೆ, ತುಂಬ ವೆಸ್ಟರ್ನೈಸ್ ಟಚ್ ಇರೋಂಥವ್ರನ್ನ ಸಂಚಿತ್ ಹೆಗಡೆ ಕೈಲಿ ತುಂಬ ಶಾಸ್ತ್ರೀಯವಾಗಿ ಗಜಲ್ ಹೇಳ್ಸಿದ್ದೀವಿ ನಾವು. ಸೊ ಈ ಥರದ್ದೆಲ್ಲ ಬೇರೆ ಬೇರೆ ಎಕ್ಸ್ಪೆರಿಮೆಂಟೇಷನ್ ಟ್ರೈ ಮಾಡಿದ್ವಿ. ಆ್ಯಂಡ್ ಪ್ಲೀಸ್ ಲುಕ್ ಔಟ್ ಫಾರ್ ದಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಫ್ ದಿ ಫಿಲಮ್ ಇನ್ ಚರಣ್ ರಾಜ್. ನನಗೆ ಫಿಲ್ಮ್ನ ಎಡಿಟ್ ಮಾಡ್ಬೇಕಾದ್ರೆ ನನಗೆ ಮ್ಯೂಸಿಕ್ ಇರಬೇಕು. ಕೆಲವು ದಿವಸಗಳಲ್ಲಿ ನನಗೆ ಕರೆಕ್ಟಾಗಿರೋ ಮ್ಯೂಸಿಕ್ ಸಿಗದೆ ಎಷ್ಟೋ ದಿವಸಗಳು ನಾನು ಎಡಿಟೇ ಮಾಡೋದಿಲ್ಲ ಸೀನ್ನ. ಅನ್ಲೆಸ್ ಐ ಗೆಟ್ ಅ ರೈಟ್ ರೆಫರೆನ್ಸ್ ಮ್ಯೂಸಿಕ್, ಐ ಡೋಂಟ್ ಗೋ ಅಂಡ್ ಎಡಿಟ್ ಅ ಫಿಲ್ಮ್. ಆ ಥರ ನಾನು ಎಡಿಟ್ ಮಾಡಿ ಈ ಥರದ್ದೆಲ್ಲ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕಳಿಸಿದ್ರು ಕೂಡ ಹಿ ಸರ್ಪ್ರೈಸಸ್ ಮೀ ವಿತ್ ಹಿಸ್ ಓನ್ ಇಂಟರ್ಪ್ರಿಟೇಷನ್ಸ್. ದಟ್ಸ್ ವೇರ್ ಕಮ್ಸ್ ದಿ ಜೀನಿಯಸ್. ಇದು ತುಂಬ ಕ್ಲೀಶೆ ಪದ ಅಲ್ಲ ಇದು. ಹಿ ಇಸ್ ಟ್ರೂಲಿ ಅ ಜೀನಿಯಸ್ ಆ್ಯಂಡ್ ಹಿ ಇಸ್ ಅನ್ ಅಸೆಟ್. At least he has brought in a lot of value addition to the film. ಹೇಮಂತ್, ರಕ್ಷಿತ್ ಅಂತ ಇನ್ನಿಬ್ರು ನಿರ್ದೇಶಕರು ಕೂಡ ಇನ್ವಾಲ್ವ್ ಆಗಿದ್ದಾರೆ. ಅವರಿಂದ ಏನೇನು ಕಾಂಟ್ರಿಬ್ಯೂಷನ್ ಸಿಕ್ತು ಈ ಫಿಲ್ಮ್ಗೆ? ಹೇಮಂತ್, ರಕ್ಷಿತ್ ಅಂಡ್ ವಿ ಹ್ಯಾವ್ ಪುಷ್ಕರ್. ಸೊ ಇಟ್ಸ್ ಅ ಡೆಡ್ಲಿ ಕಾಂಬಿನೇಷನ್. ಹೇಗೆ ಅಂತ ಹೇಳ್ತೀನಿ. ಪುಷ್ಕರ್ ಇಸ್ ಅ ವೆರಿ ಪ್ಯಾಷನೇಟ್ ಫಿಲ್ಮ್ ಮೇಕರ್. ಅವ್ರಿಗೆ ಕಥೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಏನನ್ನು ಬೇಕಾದರೂ ಕೊಡೋದಕ್ಕೆ ರೆಡಿ ಇರೋಂಥ ವ್ಯಕ್ತಿ. ಸೊ ಅವ್ರು ನಾವು ಜೀರ್ಜಿಂಬೆ ಮಾಡಿದ್ರಿಂದ ಕಥೆ ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ ಇತ್ತು. ಬಟ್ ಹೇಮಂತ್ ಅಂಡ್ ರಕ್ಷಿತ್ ಹ್ಯಾವ್ ನೋನ್ ದಿ ಕ್ರಾಫ್ಟ್ ಆಫ್ ಫಿಲ್ಮ್ ಮೇಕಿಂಗ್. ದೇ ಕುಡ್ ಎನ್ವಿಷನ್ ದಿ ಸ್ಕ್ರಿಪ್ಟ್. ಸೊ ಅಂದರೆ ಇವಾಗ ಹೆಂಗೆ ಅಂತ ಹೇಳಿದ್ರೆ, ಒಬ್ಬ ಎಂಜಿನಿಯರ್ ಮುಂದೆ ಕೂತ್ಕೊಂಡಿದ್ದೆ, ನಾನು ಒಂದು ಬಿಲ್ಡಿಂಗ್ನ ಈ ಥರ ಬರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ದಂಗೆ. ಅವ್ರಿಗೆ ಆ ಬಿಲ್ಡಿಂಗ್ನ ಬರೋದಕ್ಕೆ ಏನೇನು ಚಾಲೆಂಜಸ್ ಇರುತ್ತೆ ಅಂತ ಗೊತ್ತು.
ಅದು ಬರಲಿಲ್ಲ ಅಂತ ಹೇಳಿದ್ರೆ ಹೆಂಗೆ ರಿಪೇರಿ ಮಾಡೋದಕ್ಕೆ ಸಣ್ಣ ಅಂದರೆ ಇನ್ನೊಬ್ಬ ಎಂಜಿನಿಯರ್ನ ಅವರು ಡಿಸ್ಟರ್ಬ್ ಮಾಡೋದಿಲ್ಲ, ಅವನ ವೈಯಕ್ತಿಕತೆಗೆ ಧಕ್ಕೆ ತರೋದಿಲ್ಲ. ಅಟ್ ದಿ ಸೇಮ್ ಟೈಮ್ ಸ್ಟ್ರಕ್ಚರ್ ಗಟ್ಟಿಯಾಗಿರೋಂಗೆ ನೋಡ್ಕೊತಾರೆ. ದಿಸ್ ಎಕ್ಸಾಕ್ಟ್ಲಿ ವಾಟ್ ಹೇಮಂತ್ ಅಂಡ್ ರಕ್ಷಿತ್ ಡಸ್. ದೇ ಗಿವ್ ಯು, ದೇ ಡೋಂಟ್ ಇಂಟರ್ಫಿಯರ್, ಬಟ್ ದೇ ಗಿವ್ ಯು ರೈಟ್ ಇನ್ಪುಟ್ಸ್ ಅಟ್ ರೈಟ್ ಟೈಮ್ಸ್. ಅಂದ್ರೆ ಯಾವ್ದಾದ್ರು ಒಂದೋ ಎರಡೋ ಇನ್ಪುಟ್ಸ್. This film is a emotionally heavy film. There are particular characters I wanted. ಈ ಸಿನಿಮಾದಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ 6 ರಸಗಳಿವೆ ನಮ್ಮಲ್ಲಿ. ಷಡ್ರಸ ಭೋಜನ ಅಂತ ನಾವು ಕರೆಯೋದು. ಉಪ್ಪು, ಹುಳಿ, ಖಾರ, ಸಿಹಿ, ಕಹಿ, ಒಗರು. ಸೊ ನಾನು ಅದಕ್ಕೇನೆ 6 ಪಾತ್ರಗಳಿಗೆ 6 ರಸಗಳನ್ನು ಅಲೈನ್ ಮಾಡಿದ್ದೀನಿ ನಾನು ಈ ಸಿನಿಮಾದಲ್ಲಿ. ಸೊ ಆ 6 ಪಾತ್ರಗಳ ಮುಖಾಮುಖಿ ಆದಾಗ ಹೇಗಾಗತ್ತೆ ಅಂತ ತೋರಿಸ್ಬೇಕು. So I wanted to portray a particular character in a very, I didn't even want to show it gray. I wanted to show it a black and white character. But a small little suggestion from Hemant saying, can you just put this particular incident there so that we will dilute the black and white shade, and it worked for me. See, ಆ ಥರದ್ದು ಒಂದು ಫೈನ್ ಟ್ಯೂನಿಂಗ್ ಇದೆಯಲ್ವ, ಕುಸರಿ ಕೆಲಸ ಮಾಡೋದಿದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್. ಇನ್ನೊಂದೇನಂತ ಹೇಳಿದ್ರೆ, ಈಗ ಹೇಮಂತ್ ಮತ್ತು ರಕ್ಷಿತದು ಕೂಡ, ಇವಾಗ ಹೇಮಂತ್ ಹ್ಯಾಸ್ ಅ ವೆರಿ ಕ್ಲಾಸಿಕಲ್ ಅಪ್ರೋಚ್ ಟು ಡೂ ಫಿಲ್ಮ್ ಮೇಕಿಂಗ್. ರಕ್ಷಿತ್ ಹ್ಯಾಸ್ ಅ ವೆರಿ ಡೇರಿಂಗ್ ಅಪ್ರೋಚ್ ಟು ಫಿಲ್ಮ್ ಮೇಕಿಂಗ್. ಸೊ ನಾನು ಈ ಸಿನಿಮಾದಲ್ಲಿ ವೆನ್ ಐ ವಾಸ್ ಟ್ರೈಯಿಂಗ್ ಔಟ್ ಅ ಡಿಫರೆಂಟ್ ಎಡಿಟ್ ಪ್ಯಾಟರ್ನ್, ಅವಾಗ ನಾನು ತುಂಬ ಚೆನ್ನಾಗಿರ್ತೈತೆ. ವೆನ್ ಹೇಮಂತ್ ವುಡ್ಸೆ, ಕಾರ್ತಿಕ್ ಇದನ್ನ ಇನ್ನೊಂದು ಸ್ವಲ್ಪ ಸ್ಮೂತ್ ಮಾಡ್ಬೋದು ಅಂದರೆ, ಅದಕ್ಕೆ ಶಾಕ್ ಇದೆ, ಇಲ್ಲ ಕಾರ್ತಿಕ್ ಯು ರಿಟೈನ್ ಇಟ್ ಅನ್ನೋದು. ಸೊ ಈ ಥರದ್ದೆಲ್ಲನೂ ಇನ್ಪುಟ್ಸ್ದು ಎಷ್ಟು ಜನಕ್ಕೆ ಲಕ್ಸುರಿ ಸಿಗತ್ತೆ. ಕರೆಕ್ಟ್. ಇದು ನನ್ನ ಕೊನೆಯ ಪ್ರಶ್ನೆ, ಆ್ಯಂಡ್ ಐ ವಾಂಟ್ ಎವ್ರಿ ಒನ್ ಟು ಟೇಕ್ ಅ ಸ್ಟ್ಯಾಬ್ ಅಟ್ ಇಟ್, ಬಿಕಾಸ್ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ವಿಚ್ ಇಸ್ ಹೌ ದಿಸ್ ಟ್ರೇಲರ್ ಇಸ್ ಕಟ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಟೀಸರು, ಟ್ರೇಲರು, ಹಾಡುಗಳನ್ನು, ಇಲ್ಲಿವರೆಗೂ ಬಂದಿರೋ ಹಾಡುಗಳನ್ನೆಲ್ಲ ನೋಡಿದ್ರೆ ಈ ಫಿಲಮ್ನ ಫ್ಲೋ ಹೇಗಿರುತ್ತೆ ಅಂತಾನೋ, ಅಥವಾ ಈ ಫಿಲಮ್ ಯಾವುದನ್ನೆಲ್ಲ ಎನ್ಕಂಪಸ್ ಮಾಡುತ್ತೆ ಅಂತಾನೋ, ಯಾವ್ಯಾವ ಎಪಿಸೋಡ್ಸ್ ಇರಬಹುದು ಈ ಫಿಲಮಲ್ಲಿ ಅಂತಾನೋ ಒಂದು ತಕ್ಕ ಮಟ್ಟಿಗೆ ಗೆಸ್ ಮಾಡಬಹುದು ಆಡಿಯನ್ಸ್. ಅದನ್ನ ಮೀರಿ ಈ ಫಿಲಮ್ನ ಆಡಿಯನ್ಸ್ ಯಾಕೆ ನೋಡಬೇಕು, ಅಥವಾ ವಾಟ್ ಇಸ್ ಇನ್ ಸ್ಟೋರ್ ಇನ್ ದಿಸ್ ಫಿಲ್ಮ್ ಫಾರ್ ದಿ ಆಡಿಯನ್ಸ್? ಸೊ ನನಗನ್ಸೋ ಪ್ರಕಾರ ಈ ಫಿಲ್ಮ್ ನೋಡುವಾಗ ಐ ಥಿಂಕ್ ಎವ್ರಿಬಡಿ ವಿಲ್ ಎಕ್ಸ್ಪೀರಿಯನ್ಸ್ ದಿಸ್ ಫಿಲ್ಮ್ ಆನ್ ಅ ಪರ್ಸನಲ್ ಲೆವೆಲ್. ಅಂದರೆ ಒಂದು ಫ್ಯಾಮಿಲಿ ಜೊತೆಗೆ ನಾವು ಕೂತು ಊಟ ಮಾಡುವಾಗ ಒಂದು ಡಿನ್ನರ್ ಟೇಬಲ್ ಮೇಲೆ ನಮಗೆ ಆ ಅಡುಗೆ ನಾವು ಎಷ್ಟು ರಿಲಿಶ್ ಮಾಡಿಕೊಂಡು ನಮ್ಮ ಜನದ ಜೊತೆಗೆ ನಾವು ಊಟ ಮಾಡ್ತೀವಿ, ಸೇಮ್ ಅದೇ ಥರ ಫೀಲಿಂಗು ನಾವು ಈ ಮೂವಿ ನೋಡಿ ಮುಗಿಸಿದಾಗ ಇಟ್ ಗಿವ್ಸ್ ಯು ದ ಸೇಮ್ ಐ ಮೀನ್ ರೆಲಿಶಿಂಗ್, ವೆರಿ ಪ್ಲೆಸೆಂಟ್ ಫೀಲಿಂಗ್ ಅಂತ ಹೇಳ್ಬೋದು. ಅಂದರೆ ನಮ್ಮ ಜನ, ಅಂದರೆ ನಮ್ಮ ಲವ್ಡ್ ಒನ್ಸ್ನ ನಾವು ಎಷ್ಟು ಇಂಟೆನ್ಸ್ ಆಗಿ ನಾವು ಪ್ರೀತಿಸಿದ್ರು ನಾವು ಅದನ್ನು ಹೇಳ್ಕೊಳ್ಳೋದ್ರಲ್ಲಿ ಒಂದೊಂದ್ಸತಿ ನಾವು ಫೇಲ್ ಆಗಿರ್ತೀವಿ, ಅಥವಾ ನಾವು ಅದನ್ನು ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ನಾವು ಫೇಲ್ ಆಗಿರ್ತೀವಿ. ಐ ಥಿಂಕ್ ಅದೆಷ್ಟು ಇಂಪಾರ್ಟೆಂಟ್ ಅಂತ ಈ ಫಿಲ್ಮ್ ನೋಡಿದಾಗ ನಮಗೆ ತಿಳಿಯುತ್ತೆ. ಸೊ ಆಫ್ಟರ್ ವಾಚಿಂಗ್ ದ ಫಿಲ್ಮ್ ಐ ಥಿಂಕ್ ಇಟ್ ಅಂದರೆ ಇಟ್ ಚೇಂಜಸ್ ಯು ಪರ್ಸ್ನಲಿ ಅಂತ ಅನ್ಕೋತೀನಿ ನಾನು. ಶೋರ್. ಅಡುಗೆ ಬಗ್ಗೆ ಇರೋ ಒಂದು ಫಿಲ್ಮ್ಗೆ ಊಟದ ಅನಾಲಜಿ. ನಾವು ಆಕ್ಚುಲಿ ಪೋಸ್ಟರ್ ರಿಲೀಸ್ ಟೈಮ್ ಇಂದಾನೆ ನಾವು ಸುಳಿವು ಕೊಡ್ತಾನೆ ಇದೀವಿ ಜನಗಳಿಗೆ. ಭೀಮಸೇನ ನಳಮಹಾರಾಜ ಅದ್ಭುತವಾದಂತ ಅಡುಗೆ ಮಾಡ್ತಿದ್ರು, ಅದೆಲ್ರಿಗೂ ಗೊತ್ತಿರೋದು. ಅದಕ್ಕೂ ಮೀರಿ ಸುಮಾರು ಕಾಮನ್ ಎಲಿಮೆಂಟ್ಸ್ ಇದೆ ಭೀಮನ್ಗೂ ನಳನ್ಗೂ. ನಾವು ಪೋಸ್ಟರ್ ಇಂದಾನೆ ಹೇಳಿದೀವಿ, ಅಲ್ಲಿ ನಮ್ಮ ಟೈಟಲ್ ನಲ್ಲಿ ನೋಡಿದ್ರೆ ಭೀಮಸೇನ ನಳಮಹಾರಾಜ ಟೈಟಲ್ಗೆ ಸ್ವಾಗಂಧಿಕ ಪುಷ್ಪ ಇದೆ. ಸೊ ಆ ಮೈಥಾಲಜಿಕಲ್ ರೆಫರೆನ್ಸಸ್ ಎಲ್ಲ ನಮ್ ಕಥೆಗಳಲ್ಲಿ ಕಾಣಿಸುತ್ತೆ. ಸೊ ಈ ಸಿನಿಮಾ ನೀವು ಬರೀ ನಿಮ್ ಪಕ್ಕ ಪಾಪ್ಕಾರ್ನ್, ಕೋಕ್ ಕುಡ್ಕೊಂಡ್ ನೋಡೋಂಗಿದ್ರೆ ಮಜಾ ಬರುತ್ತೆ. ಅದಕ್ಕೂ ಮೀರಿ ಸ್ವಲ್ಪ ಆಳವಾಗಿ ನೋಡ್ತೀನಿ ಅಂದ್ರೂ ಮಜಾ ಬರುತ್ತೆ. ನನಗೆ ಟ್ರೈಲರ್ ಮತ್ತೆ ಟೀಸರ್ ಇದೆಯಲ್ವಾ, ನನ್ಗೆಲ್ರು ನಾವು ಟ್ರೈಲರ್ ಬಿಟ್ಟಾಗ ನಾವು ಕಾಮೆಂಟ್ಸ್, ನಾವು ವಿ ಆರ್ ಆಲ್ಸೋ ಕ್ಯೂರಿಯಸ್ ಜನಗಳು ಹೆಂಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ, ಎಲ್ಲ ಟ್ರೈಲರ್ನಲ್ಲೇ ಕಥೆ ಹೇಳ್ಬಿಟ್ಟಿದ್ದೀರಲ್ಲಪ್ಪ ಅಂತೆಲ್ಲ ಹೇಳ್ತಿದ್ದೆ. ನಾನು ಅವಾಗ ಯೋಚನೆ ಮಾಡ್ತಾ ಇದ್ದೆ, ಸುಮಾರು ಒಂದು 3-3.5 ಕೋಟಿಯ ಸಿನಿಮಾ, 2 ಗಂಟೆ 20 ನಿಮಿಷ ಡ್ಯೂರೇಷನ್ ಇರೋ ಸಿನಿಮಾನ 2 ನಿಮಿಷ 20 ಸೆಕೆಂಡಲ್ಲಿ ಹೆಂಗೆ ಹೇಳಕ್ ಸಾಧ್ಯ? ನಾನು ಆದ್ರೂ ನಾನು ಹೇಳಿದ್ದೀನಿ ಅಂತ ನಂಬಿಸಿದ್ದೀನಿ ಅಂದ್ರೆ ಅಲ್ಲೆಲ್ಲೋ ಒಂದು
ತಕ್ಕ ಮಟ್ಟಿಗಿನ ಗೆಲುವಿದೆ ಅಂತ ನನಗನ್ಸುತ್ತೆ. ಅದ್ರ ಜೊತೆಗೆ ಇನ್ನೊಂದೇನು ಅಂದರೆ ಸರ್, ಸಿನಿಮಾ ಅಂತ ಹೇಳಿದ್ರೆ ಟೈಟಲ್ ಕಾರ್ಡ್ ಶುರು ಆದಾಗ್ಲಿಂದ ಶುಭಂ ಅಂತ ಬರೋವರೆಗೆ ಪಾಯಿಂಟ್ ಎ ಇಂದ ಪಾಯಿಂಟ್ ವರೆಗಿನ ಸ್ಟ್ರೈಟ್ ಲೈನ್ ಜರ್ನಿ ಅಲ್ಲ ಅದು. ಯು ಡಿಟೂರ್ ಇನ್ ಬಿಟ್ವೀನ್, ಯು ರಿಲ್ಯಾಕ್ಸ್. ಈಗ ಹೆಂಗೆ ಅಂದರೆ, ಈಗ ಚಾಮುಂಡಿ ಬೆಟ್ಟ ಹತ್ತೋದಕ್ಕೆ ನಾನು ಕೆಳಗಡೆ ನಿಂತ್ಕೊಂಡಾಗ ಬೆಟ್ಟದ ನನಗೆ ಗೋಪುರ ಕಾಣಿಸ್ತಾ ಇದೆ, ಆದರೆ ಆ ಗೋಪುರದಕ್ಕೆ ಹೋಗೋದಕ್ಕಿಂತ ಮುಂಚೆ ನನಗೊಂದು ಸ್ಟೀಪ್ ಜಾಗದಲ್ಲಿ ಸ್ವಲ್ಪ ಸುಸ್ತಾಗತ್ತೆ. ನಂದಿ ಸಿಕ್ಕಿದಾಗ ಜ್ಯೂಸ್ ನನಗೆ. ಆಮೇಲೆ ಚಾಮುಂಡಿ ಬೆಟ್ಟದಿಂದ ಇನ್ನೇನು ಹತ್ರ ಹೋಗ್ಬೇಕಾದ್ರೆ ಅಲ್ಲೊಂದು ಮಂಟಪ ಇದೆ, ಆ ಮಂಟಪದ ಹತ್ರ ನಾನು ಕೂತ್ಕೋಬೋದು. ಇನ್ನೇನು ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಕೋತಿಗಳು ಸಿಕ್ಕಿದಾಗ ಓ ನನ್ನ ದೇವಸ್ಥಾನದ ಹತ್ರ ಬಂದೆ ಅಂತ ಅನ್ಸುತ್ತೆ. ದೇವಸ್ಥಾನದ ಗೋಪುರದ ಮುಂದೆ ನಿಂತಾಗ ಸಾರ್ಥಕ್ಯ ಸಿಗುತ್ತೆ. ಸೊ it's not a journey from point A to point B, it is the journey which is more interesting than the destination for this film. Correct. And such is life. Yes. All right. So this was much fun for me. ಈ ಫಿಲ್ಮ್ಗೂ ಹಾಗೆ ನಿಮ್ಮೆಲ್ಲ ಮುಂದಿನ ಪ್ರಾಜೆಕ್ಟ್ಸ್ಗೂ ಗುಡ್ ಲಕ್. ನಮ್ಮ ಜೊತೆ ಮಾತಾಡೋದಕ್ಕಾಗಿ ಧನ್ಯವಾದಗಳು. Thank you, Kairav. Thank you very much. Thank you so much. Thank you very much.